चेतनाचेतनतगण्ययन्त्रे शेषसंविदे नमो नारायणायाय सर्वशक्रादिवन्दिता कृत्वा भाष्यानुभाष्येऽहमपि वेदार्थसत्पतेः कृष्णस्य सूत्रानुव्याख्या संन्यायविवृतिं स्फुटं करोमि मन्दबुद्धीनां बुधानां चोपकारिकां प्रीत्यै तस्यैव देवस्य तत्प्रसादपुरःसरः ಯಾವುದೀಗ ಕಂಪನಾಧಿಕರಣ ಆಯ್ತಲ್ಲ. ಹಾಂ, ಪ್ರಾಣಸ್ಯ ವಿಷ್ಣೋಃ ಸಕಾಶಾತ್ ಭೂಯಸ್ತ್ವಂ ಭೂಯಸ್ತ್ವಾನುಕ್ತಿಃ ನ ಚ ಶಬ್ದೇನ ಅತಿವದತೀತಿ ಪ್ರಾಣಾದ್ ವಿಷ್ಣೋರ್ಭೂಯಸ್ತ್ವೋಕ್ತೇಶ್ಚ. ಪ್ರಾಣದೇವರೇ ಸರ್ವೋತ್ತಮರಾಗಲಿ ಹಾಗಿದ್ರೆ ಅಂತ ಕೇಳಿದ್ರಿಲ್ಲ, ಆಗ್ಲಕ್ಕೆ ಸಾಧ್ಯ ಇಲ್ಲ. ಬುದ್ಧಿದೆ, ಕೊನೆ ಅಂತ ಹೇಳಲಿಲ್ಲ, ಮುಂದೆ ಇದೆ ಅಂತ ಹೇಳ್ತಾರೆ. ಏಷತ್ವ ಅತಿವದತಿ, ಅವನು ತಪ್ಪು ಹೇಳ್ತಾ ಇದ್ದಾನೆ. ಪ್ರಾಣದೇವರನ್ನೇ ಸರ್ವೋತ್ತಮ ಅಂತ ಹೇಳೋದು ಸರಿ ಹೇಳ್ತಾ ಇಲ್ಲ. ಸರ್ವೋತ್ತಮ ನಾರಾಯಣನು, ಈ ಪ್ರಾಣ ಶಬ್ದವಾಚ ನಾರಾಯಣನು, ಆ ಪ್ರಾಣ ಅಲ್ಲ ಅಂತ ಹೇಳಿ. ಸರ್ವಾಧಾರ ಪ್ರಕೃತ್ಯಾಧಾರತ್ವಂ ವಿಷ್ಣೋರನ್ಯಸ್ಯ ವಿರುದ್ಧಂ, ಎಲ್ಲಕ್ಕೂ ಆಧಾರ ಪ್ರಕೃತಿ. ಅದಕ್ಕೆ ವಿಷ್ಣುವಿನ ಹೊರತು ಬೇರೆ ಯಾರೂ ಕೂಡ ಆಧಾರವಾಗಲಿ ಸಾಧ್ಯವೇ ಇಲ್ಲ. ಯಾಕೆ ಇನ್ ಬಿಟ್ವೀನ್ ಯಾರೂ ಇಲ್ಲೇ ಇಲ್ಲ. ಅದರಿಂದಾಗಿಯೇ ವಿಷ್ಣುವೇ ಸರ್ವಸ್ವಾಮಿ. ಪತಿಂ ವಿಶ್ವಸ್ಯ ಆತ್ಮೇಶ್ವರಂ ವಿಶ್ವಾತ್ಮಾನಂ ಪರಾಯಣಂ ಇತ್ಯಾದಿ ಶ್ರುತೇಹೇ. ಅಲ್ಲಿ ಯಾರಾಗಿದೆ? ಪತಿಂ ವಿಶ್ವಸ್ಯ ಆತ್ಮ ಈಶ್ವರಂ ಇತ್ಯಾದಿ ಎಲ್ಲ ಹೇಳಿದ್ದಾರೆ. ಆತ್ಮೇಶ್ವರ, ಎಲ್ಲ ಆತ್ಮರಿಗೂ ಈಶ್ವರನಾಗಿದ್ದಾನೆ ಇತ್ಯಾದಿ. ವಿಶ್ವಾತ್ಮಾನಂ ಪರಾಯಣಂ ಇತ್ಯಾದಿ. ಪರಾಯಣಂ, ಪಾರಾಯಣ ಬೇರೆ, ಪರಾಯಣ ಬೇರೆ. ಪರಾಯಣ ಅಂದರೆ ಪರ ಅಯನ, ಅಯನ ಅಂದರೆ ಆಶ್ರಯ, ಪರ ಅಂದರೆ ಅಲ್ಟಿಮೇಟ್, ಆತ್ಯಂತಿಕವಾದ ಆಶ್ರಯ ಎಂತ ಅಬ್ಸಲ್ಯೂಟ್ ಆಗಿರೋದನ್ನು ಪರ ಅಂತ ಕರೆದ. ಪರ ಅಯನ, ಹಾಂ, ಎಲ್ಲರಿಗೂ ಆಶ್ರಯ. ಅದಕ್ಕಿಂತ ದೊಡ್ಡ ಆಶ್ರಯ ಇಲ್ಲ. ಹರಿದೇವ ಪರೋ ಹರಿದೇವ ಗುರು ಹರಿದೇವ ಜಗತ್ ಪಿತೃಮಾತೃ ಗತಿ. ಗತಿ ಎಂಬುದು ಪರಾಯಣ ಎಂಬುದು ಅಯನ. ಪರಾಯಣಂ ಇತ್ಯಾದಿ ಶ್ರುತೇಃ. ಅನಶನತ್ವೋಕ್ತಿಸ್ತು ಅನುಪಜೀವ್ಯ ಅರ್ಥತ್ವೇನೈವ ಅವಕಾಶ. ಮತ್ತು ಇನ್ನೇನು ತಿನ್ನೋದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ತಿನ್ನೋದಿಲ್ಲ ಅಲ್ಲ, ಪರಮಾತ್ಮ ಯಾರನ್ನು ಉಪಜೀವಿಸಿ ಇಲ್ಲ. ಅನ್ನಕ್ಕೇನಂತ ಅರ್ಥ ಹೇಳಿದರು? ಉಪಜೀವಿಸಿರುವಿಕೆ, ಅದನ್ನು ಅವಲಂಬಿಸಿರುವಿಕೆ ಅಂತಿದೆ. ಅದು ಅವಲಂಬಿಸಲ್ಪಡೋರು ನಾವೆಲ್ಲ, ಅವಲಂಬಿಸಲ್ಪಡೋದು ಅವಲಂಬಿಸುವವರು ಇವರು. ದೇವರಿಗೆ ಯಾರಿಲ್ಲ, ಅನ್ನ ಇಲ್ಲ ಅಂದರೆ ಏನರ್ಥ? ಅವನಿಗೆ ಇನ್ನೊಬ್ಬ ಉಪಜೀವನಾಗಿರೋ ವ್ಯಕ್ತಿ ಇಲ್ಲವೇ ಇಲ್ಲ. ಸಾವಕಾಶ ಐತಿ. ಆ ಸರ್ತಿ ಮುಖ್ಯಸ್ಥರು ಕೇಳಿದ್ರು, ಮುಖ್ಯಸ್ಥರು ಉತ್ತರ ಗೊತ್ತೇ ಯಾರಿಗೂ, ಮತ್ತಾರು ಕೇಳಬೇಕಾಗಿಲ್ಲ. ಯಾಕೆ? ಇನ್ಯಾರು ಗೊತ್ತಿಲ್ಲ ಅಂತಾರೆ ಅರ್ಥ. ಅವ್ರು ಹೇಳಿದರೆ ಹೇಳಿದಾಗ ಲೆಕ್ಕ. ಹುಡುಗರು ಗೊತ್ತಿಲ್ಲ ಅಂದರೆ ಕೊನೆಯ ಆನ್ಸರ್ ಮುಖ್ಯಸ್ಥರು ಕೇಳಿ ಅಂತ ಹೇಳೇ ಹೇಳ್ತಾರೆ. ಅವ್ರಿಗೂ ಗೊತ್ತಿಲ್ಲ ಅಂತ ಹೇಳಿದರೆ ಏನರ್ಥ? ಗೊತ್ತೇ ಇಲ್ಲ ಅಂತ ಅರ್ಥ. ಸರ್ವಾಧಾರ, ಅವ್ರಿಗೆ ಗೊತ್ತಿಲ್ಲ ಅಂತ ಇವ್ರಿಗೆ ಹೇಳಬೇಕು. ಉಳಿದವ್ರಿಗೆ ದೇವ್ರಿಗೆ ಹೇಳ್ಬೇಕಾದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಬೇಕು. ದೇವ್ರ ಮೇಲೆ ಯಾರಿದ್ದಾರೆ ಗೊತ್ತಿಲ್ಲ ಅನ್ಬಾರ್ದು. ಸರಿ ಸರ್ವೋತ್ತಮ, ಅದ್ರ ಮೇಲೆ ಯಾರಿದ್ದಾರೆ ಗೊತ್ತಿಲ್ಲ, ನೋಡಿ ಹೇಳ್ತೀನಿ. ಇಲ್ಲ ಅಂತಾರೆ, ನೋಡಿ ಹೇಳಿ ಆಗಿದೆ ಅಂತ ಹೇಳಬೇಕು. ಅಚೇತ ಯಾವಾಗ ಶಾಸ್ತ್ರದಲ್ಲಿ ಗೊತ್ತಿಲ್ಲ ಅನ್ನೋದು ಉಪಯೋಗಿಸ್ಬಿಟ್ರೆ ದರ್ಶನ ಅಲ್ಲ, ನೆನ್ಪಿಟ್ಕೊಂಡಿರ್ಬೇಕು. ಇದು ಗೊತ್ತಿಲ್ಲ ನಾವು ಅಂತ ಹೇಳಿಬಿಟ್ರೆ ಅವ್ರ ಸೈನ್ಸ್ ಆಗಿಬಿಡುತ್ತೆ, ದರ್ಶನ ಆಗೋದಿಲ್ಲ. ಆ್ಯಕ್ಚುಯಲ್ ಸೈನ್ಸ್ನಲ್ಲಿ ಹಾಗೆ ದರ್ಶನ ಹಾಗೆ ಹೇಳಬೇಕು, ಹೇಳಿ ಬದಲಾಗಬೇಕು. ಆದರೆ ಅದೇ ಮಾತನ್ನು ಹೇಳಿದ್ದೇ ಹೇಳ್ತಾ ಇದ್ರೆ ಏನಾಗುತ್ತೆ? ಅಲ್ಲಿಗೆ ಮುಂದೆ ಹೋಗೋದೇ ಇಲ್ಲ. ಅವ್ರ ತಪ್ಪುಗಳನ್ನ ತೋರಿಸಿ ಆದಮೇಲೆ ಏನು ಮಾಡಬೇಕು? ಅವ್ರು ಮತ್ತೆ ಬೇರೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಹೊರತು ಏನು ಮಾಡೋದಿಲ್ಲ. ಕೊನೆಗೆ ಉತ್ತರ ಗೊತ್ತಿಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ ಅಂದ್ಬಿಡ್ತಾರೆ ಹೊರತು ಅಲ್ಲಿಲ್ಲ ಅಂತ ಹೇಳೋದಿಲ್ಲ. ಅದು ಎಸ್ಕೇಪಿಸಮ್ ಒಂದು ದೃಷ್ಟಿಯಿಂದ. ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡ್ಬೇಕು. ಅದು ಪ್ರಾಮಾಣಿಕ ಚಿಂತನೆ. ಜಿಜ್ಞಾಸೆ ಅಂದರೆ ಅದು ಜಿಜ್ಞಾಸೆ ಮಾಡಿ ಅಂತ ಹೇಳಿದ ಮೇಲೆ ಒಂದು ಹಠ ಹಿಡಿದು ಕೂತ್ರೆ ಜಿಜ್ಞಾಸೆ ಆಗೋದಿಲ್ಲ. ಜಿಜ್ಞಾಸೆ ಆಗೋದು ಯಾವಾಗ? ಓಪನ್ ಮೈಂಡೆಡ್ ಇದ್ದರೆ ಮಾತ್ರ ಜಿಜ್ಞಾಸೆ ಆಗೋದು. ಕ್ಲೋಸ್ಡ್ ಮೈಂಡ್ ಇದ್ದವ್ರಿಗೆ ಯಾರಿಗೂ ಕೂಡ ಏನಾಗಲಿ, ಬಯಾಸ್ಡ್ ಅಪ್ರೋಚ್ ಇದ್ದವರಿಗೆ ನಿರ್ಣಯ ಬೇಕೇ ಇಲ್ಲ. ಅವರಿಗೆ ಹಠ ಸಾಧಿಸೋದು ಅಷ್ಟೇ ಬೇಕಿರುತ್ತೆ. ಆದ್ದರಿಂದ ಅಂಥವ್ರಿಗೆ ಉತ್ತರ ಕೊಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾನೆ. ಯಾರ ಅದೇ ಹೇಳ, ನೆಗೆಟಿವ್ ಅಂದರೆ ಹಠ ಅಂದರೆ ತಿಳ್ಕೊಳ್ಳೋ ಇಚ್ಛೆ ಅವ್ರಿಗಿಲ್ಲ. ತಿಳಿದಿದ್ದನ್ನೇ ಗಟ್ಟಿ ಮಾಡಿಕೊಳ್ಳೋ ಇಚ್ಛೆ ಇರುತ್ತೆ. ಆದ್ದರಿಂದ ಅದಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಯಾರೇ ಆದರೂ ಪ್ರಮಾಣ ಕೊಟ್ಟ ಮೇಲೂ ಕೂಡ ಒಪ್ಪೋದಿಲ್ಲ ಅಂದರೆ ಅದು ಹಠ ಅಂತಾರೆ ಅರ್ಥ. ಗೊತ್ತಾಯ್ತಾ?
ಅವ್ರು ಪ್ರಮಾಣ ಕೊಡದೆ ಅವ್ರದ್ದು ಒಪ್ಪಿಸ್ಬೇಕಂತೆ, ನಾವು ಪ್ರಮಾಣ ಕೊಟ್ಟರು ಒಪ್ಪೋದಿಲ್ವಂತೆ, ಅದು ವಾದ ಆಗೋದಿಲ್ಲ. ಮುಂದೆ ಅಚೇತನಸ್ಯ ಈ ಕ್ಷಣ ದೃಷ್ಟಿ ವಿಶ್ವಾತ್ಮಾನಂ ಪರಾಯಣಂ ಇತ್ಯಾದಿ ಶ್ರುತೆ ಅನಶನತ್ವೋಕ್ತಿಸ್ತು ಅನುಪಜೀವನಾರ್ಥತ್ವೇನೈವ ಸಾವಕಾಶ. ಸಾವಕಾಶ ಅಂದ್ರೇನು? ಬೇರೆ ಅರ್ಥವನ್ನು ಮಾಡೋಕ್ಕೆ ಅವಕಾಶ ಇದೆ. ಬೇರೆ ಎಲ್ಲ ಮತದವರು ತಮ್ಮ ಪರವಾಗಿ ಏನಾದರೂ ಕೂಡ ಪ್ರಮಾಣ ಇಟ್ಕೊಳ್ಳಕ್ಕೆ ಹೊರಟ್ರೆ ಅಂತ ಪ್ರಮಾಣ ಸಾಮಾನ್ಯವಾಗಿ ಏನಾಗಿರುತ್ತದೋ ಸಾವಕಾಶ ಪ್ರಮಾಣ. ಸಾವಕಾಶ ಪ್ರಮಾಣ ಅಂದ್ರೇನು? ಬೇರೇನೂ ಆಗ್ಬೋದು, ಅದೇ ಆಗಬೇಕು ಅಂತೇನಿಲ್ಲ. ಅದನ್ನು ನಾ ಕೊಡೋ ಪ್ರಮಾಣ ಹೇಗಿರ್ಬೇಕು? ಯಾವಾಗಲೂ ನಿರವಕಾಶ ಪ್ರಮಾಣ ಇರಬೇಕು. ಉತ್ತರ ಕೊಡೋಕ್ಕೆ ಸಾಧ್ಯ ಆಗಬಾರ್ದು, ಬೇರೆ ಅರ್ಥಕ್ಕೆ ಅವಕಾಶನೇ ಇರಬಾರ್ದು. ಅಂಥ ಪ್ರಮಾಣ ಕೊಟ್ಟಾಗ ಒಪ್ಪೋದಿಲ್ಲ ಅಂದರೆ ಅದು ಹಠ ಆಗುತ್ತೆ. ಸಾವಕಾಶ ಪ್ರಮಾಣದ ಪ್ರಮಾಣಕ್ಕೆ ನಾವು ಹೋಗಬಾರ್ದು, ಅವ್ರದ್ದಷ್ಟೇ ತಪ್ಪು, ನಮ್ಮದು ತಪ್ಪಾಗತ್ತೆ. ಏನು ಕೊಡಬೇಕು? ಯಾವಾಗಲೂ ಕೂಡ ನಿರವಕಾಶ ಪ್ರಮಾಣ. ನಿರವಕಾಶ ಅಂದರೆ ಆಂಬಿಗ್ಯೂಟಿ ಇದ್ದರೆ ಸಾವಕಾಶ, ಆಂಬಿಗ್ಯೂಟಿ ಅಂತೀವಲ್ಲ ಅದು ಸಾವಕಾಶ. ಅನಾಂಬಿಗ್ಯೂಸ್ ಏನರ್ಥ? ನಿರವಕಾಶ ಇದೆ ಇದೆ ಅಂತಾನೆ ಅರ್ಥ, ಬೇರೆ ಭಕ್ತ ಮಾಡಾಗೇ ಇಲ್ಲ. ಹಾಂ, ಇದಮಿತ್ತ, ಅದು ಭಾರಿ ಮುಖ್ಯವಾದ ಅರ್ಥ. ವಿರುದ್ಧಂ ಪತಿಂ ಅದಾಯ್ತು. ಅಚೇತನಸ್ಯ ಈ ಕ್ಷಣ ದೃಷ್ಟಿ. ಇನ್ನು ಅಚೇತನಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. ಆಯ್ತು ಬಿಡಿ, ಗಲಾಟೆನೇ ಬೇಡ, ಅವ್ರಿವರು ಶಿವಾಸರು ಇಷ್ಟವೆಲ್ಲ ಗಲಾಟೆನೇ. ಅಚೇತನ ಅಂತ ಒಪ್ಕೊಂಡ್ಬಿಟ್ರೆ ಇನ್ನೂ ಹೋಪ್ಲೆಸ್ ಆಯ್ತು. ಏನಾಗ್ತದ? ಅದಕ್ಕೇನಿಲ್ಲ ಅಚೇತನಕ್ಕೆ, ವರ್ತೃತ್ವ ಹೆಸರು ಕೂಡ ಇಲ್ಲ. ಅದರಿಂದಾಗೇ ಈ ಕ್ಷಣ ದೃಷ್ಟಿ. ಈ ಕ್ಷಣ ಅಂದ್ರೇನು? ನೋಡುವಿಕೆ ಇತ್ಯಾದಿಗಳು ಯಾರು ಕೆಲಸ ಚೇತನ ಮಾಡುತ್ತೆ ಹೊರತು ಯಾರು ಮಾಡೋದಿಲ್ಲ, ಜಲ ಪದಾರ್ಥಗಳು ಮಾಡೋದಿಲ್ಲ. ನೆಕ್ಸ್ಟ್ ಇವೆಲ್ಲ ಆರ್ಗ್ಯುಮೆಂಟ್ಸ್ ಇವು. ಸರಿಯಾಗಿ ಅರ್ಥವಾಗಿ ಹೊರಟ್ಬಿಟ್ರೆ ಇದ್ಲು ಬಂದು ಹೇಳೋ ಪಟ ಹೇಳ್ತಾ ಹೋಗ್ತಾರೆ. ಅದು ಉತ್ತರ ಕೊಡ್ಲಿಕ್ಕಾಗೋದಿಲ್ಲ ಅಂದರೆ ಮುಗಿದೋಯ್ತು. ಇಲ್ಲೆಲ್ಲ ಯಾತಕ್ಕೆ ಈ ಗ್ರಂಥ ಬರೀಬೇಕಾಯ್ತು ಅಂದರೆ ಅವ್ರು ಯಾವ ಆಧಾರದ ಮೇಲೆ ಮಾತಾಡ್ತಾರೆ ಅಂತ ನಾವು ತಿಳ್ಕೊಂಡು ಅದಕ್ಕೆ ಉತ್ತರ ಕೊಡಬೇಕು. ಎಲ್ಲ ನೋಡಿ ಅದು ಪ್ರಶ್ನೆ ಅವ್ರೇನು ಹೇಳ್ತಾರೆ ಅದು ಗೊತ್ತಾಗೋದು ಸುಲಭದ ಕೆಲಸ ಅಲ್ಲ. ತುಂಬ ಲಾಂಗ್ ಕೊಟೇಶನ್ ಕೊಟ್ಬಿಟ್ಟು ಏನಾಗುತ್ತೆ, ಅಲ್ಲಿಗೆ ಅರ್ಧ ಗಂಟೆ ಮಾತಾಡ್ಬಿಡ್ತಾರೆ. ಏನು ಮಾಡಬೇಕಾಗ? ಎಲ್ಲ ಮರ್ತೋಗ್ಬಿಡುತ್ತೆ ಅವರಿಗೆ. ಅದಕ್ಕೆ ರೈಟಿಂದ ಕೊಡಿ ಅಂತ ಕೇಳಬೇಕು. ಅವೆಲ್ಲದಕ್ಕಿಂತ ಈಗ ಗ್ರಹಣ ಮಾಡೋ ಶಕ್ತಿ ಇದ್ದವ್ರಿಗೆ ಏನೂ ಬೇಕಿಲ್ಲ. ಅದಕ್ಕೆ ಎಲ್ಲ ಇವನು ಹೇಳ್ತಾನೆ, ಉತ್ತರ ಹೀಗಿದೆ ಅಷ್ಟೇ. ಜನ ಸಾಮಾನ್ಯವಾಗಿ ಏನು ಕೇಳ್ತಾರೆ? ಕೇಸ್ ಏನು ರಿಸಲ್ಟ್ ಅಷ್ಟೇ ಕೇಳಿ, ಉಳಿದೆಲ್ಲ ಕೇಳೋಕ್ಕೆ ಹೋಗೋದಿಲ್ಲ. ಲಾಯರ್ ಸ್ಯಾರ್ ಅವೆಲ್ಲ ಬೇಕಿಲ್ಲ. ಅವ್ರು ಜಡ್ಮೆಂಟ್ ಬಂದ ಮೇಲೆ ಇಷ್ಟೇ. ಜಡ್ಮೆಂಟ್ ಏನು, ಯಾರು ಪರ ಆಯಿತು, ಮೇನ್ ಕಂಟೆಂಟ್. ಮೇನ್ ಕಂಟೆಂಟ್ ಏನು ಜಡ್ಮೆಂಟಲ್ಲಿ? ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ಅಂದರೆ ಪ್ರಮಾಣ. ಪ್ರಮಾಣ ಅಂದರೂ ಒಂದೇ, ಡಾಕ್ಯುಮೆಂಟ್ ಅಂದರೆ ಎವಿಡೆನ್ಸ್ ಅಂದರೂ ಒಂದೇ. ಆ ರೀತಿ ಮಾಡ್ಕೊತ ಹೊರಟಾಗ ವಿಷಯ ಸುಲಭ ಆಗ್ತಾ ಬರೋದು. ಎಲ್ಲ ಕೇಳ್ತಾ ಕೂತ್ಕೊಂಡ್ಬಿಟ್ರೆ ಅವ್ರು ಕೇಳೋ ಹೊತ್ತಿಗೆ ತಲೆಗೆ ಅವರು ಹೇಳ್ತಾ ಕೂತ್ಬಿಡ್ತಾರೆ ಏನಾಯಿತು ಅಂತೇಳಿ. ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ, ನಾಳೆ ಹೋಗೇ ಬಿಡುತ್ತೆ ಮನೆಗೆ. ಆ ಕ್ಷಣಕ್ಕೆ ಮುಗಿಸ್ಬಿಡ್ಬೇಕಲ್ಲ. ಯಾವುದೇ ಕೆಲಸಕ್ಕೆ ಹೋದಾಗಲೂ ಹಾಗೇನೆ, ಏನಾಯಿತು ಅಂತ ಉತ್ತರ ಕೊಡಬೇಕು ಅಂತ. ಏನಾಯಿತು ಅಂದರೆ ಕತೆ ಶುರು ಮಾಡ್ತಾರೆ. ಕತೆ ಶುರು ಮಾಡೋ ತಕ್ಷಣ ಅಲ್ಲಿಗೆ ಆಗಿಲ್ಲ ಅಂತಾರೆ ಅರ್ಥ. ಕತೆ ಶುರು ಮಾಡಬಾರ್ದಾಗ ಎಸ್ ಆರ್ ನೋ ಉತ್ತಕ್ಕೆ ಅದು ಎಕ್ಸ್ಪ್ಲೇಷನ್ ಆಮೇಲೆ ಕೊಡಲೇಬೇಕಾದ್ರೆ. ಏನೇ ಕೆಲವರು ಪ್ರಾಬ್ಲಮ್ ಅಂತ ಅವೆಲ್ಲ ಇರ್ಬೋದು. ಬಸ್ ಸಿಗಲಿಲ್ಲ, ಲೇಟ್ ಆಯಿತು, ಏನೋ ಅವೆಲ್ಲ ಆಮೇಲಿನ ಪ್ರಶ್ನೆ. ಆಯಿತು ಅವೆಲ್ಲ ಮುಖ್ಯವಾದ ಪ್ರಶ್ನೆ. ಯಾವುದು ಖರ್ಚು ವೆಚ್ಚ ಕೇಳಕ್ಕೆ ಕೊಟ್ಟಾಗ ಸ್ವಲ್ಪ ಲೇಟ್ ಆಯಿತು, ಅಲ್ಲೇ ಅವೆಲ್ಲ ಹೇಳಬೇಕು ಆಮೇಲೆ. ಅದನ್ನೆಲ್ಲ ಮೊದಲೇ ಹೇಳಿದ್ದು, ಶಾಸ್ತ್ರ ಓದ್ತಾ ಹೋದಂತೆ ನಿಮ್ಗೆ ಆಗಬೇಕಾದ್ದು ಡಿಸಿಪ್ಲಿನ್ ಕ್ರಿಯೇಟ್ ಆಗಬೇಕು. ಪ್ರೋಸೆಸ್ ಆಫ್ ಇದು ಥಾಟ್ ಥಿಂಕಿಂಗ್, ಯಾವ ಥರ ಯೋಚನೆ ಮಾಡಬೇಕು. ಆ ಪ್ರೋಸೆಸ್ ಗೊತ್ತಿಲ್ಲದಿದ್ದವರಿಗೆ ಉತ್ತರ ಕೊಡ್ಲಿಕ್ಕೆ ಹೋಗಲೇಬಾರ್ದು. ಯಾಕೆಂದರೆ ಅವ್ರಿಗೆ ಏನೋ ಉತ್ತರ ಕೊಡ್ತಿರ್ತಾರೆ ಇರಲ್ವೆಂಟ್. ಅವ್ನು ಕೇಳಿದಾಗ ಇದಿಲ್ಲ, ಇಷ್ಟೇ ಅಂದರೆ ಇಷ್ಟ ಅಷ್ಟೇ, ಇದು ಸಂಬಂಧಪಟ್ಟ ಡಾಕ್ಯುಮೆಂಟ್ ಇಷ್ಟ, ಅದನ್ನೇ ಕೊಡಬೇಕು. ನೀವು ಏನು 100 ಕೊಟ್ಟರು ಒಪ್ಪೋದಿಲ್ಲ. ಅದಿದೆ ಅದರಲ್ಲಿ ಇಲ್ಲ, ಬೇಡ. ಅದು ನಾವು ನೋಡಿ ಹೇಳ್ಬೇಕು. ಅವನ್ನೇ ಕೇಳಿಬಿಡ್ಬೇಕು, ಉತ್ತರ ಇದೆಯಪ್ಪ ಅಂತ ಕೇಳಿ. ಇದು ನೋಡ್ಕೊಂಬಂದು ಹೇಳು ಅಂತ ಹೇಳಬೇಕು. ಅವ್ನಿಗೆ ಅನ್ನೆಸರಿ ತಂದು ಕೊಟ್ಟಿದ್ರೆ ನೋಡೋ ನೆಸಿಟಿನೇ ಇಲ್ಲ. ಅವ್ನು ಯಾವುದನ್ನು ಇದೆ ಅಂತ ಹೇಳ್ತಾ ಅವ ಇಲ್ಲ ಅಂತ ತೋರಿಸ್ಬೇಕಾಗ್ತದೆ. ಇಲ್ಲ ಅಂದರೆ ಅವನೇ ಡೌಟ್ಫುಲ್ಲಾಗಿ ಹೇಳಿದಾಗ ಅದು ಸೋತಾಗ ಲೆಕ್ಕ. ಅವನು ಗೊತ್ತಾಯ್ತಿಲ್ಲ. ಅಚೇತನಸ್ಯ ಈ ಕ್ಷಣ ಅದೃಷ್ಟಿ ಬಹುಭಾವ ಶ್ರುತಿಸ್ತು ಅನ್ಯಥಾ ಅನ್ಯಭಾವಂ ವಿನಾ ಏತತ್ತನ್ಯಾಮಕತೆಯ ಸ್ವಸ್ವರೂಪ ಬಹುತ್ವಾರ್ಥತ್ವೇನ ವಿಯುಜ್ಯತೆ. ಮತ್ತೊಂದು ಪ್ರಶ್ನೆ, ಏನಾಯಿತು? ಪರಮಾತ್ಮ ಬಹುಶ್ಯಾಮಿತಿ, ಬಹಳಷ್ಟು ರೂಪ ತಗೋತೀರಿ, ರೂಪ ತೊಗೊಂಡ್ರು. ನೋಡಿದ್ರೆ ಅವರೆಲ್ಲ ಯಾರು? ನಾವೇ ಅವರೆಲ್ಲ ಅಂತ ತಿಳ್ಕೊಂಡ್ರು. ಅಲ್ಲ, ದೇವರ ಅನೇಕರು 4 ಬಟ್ಟೆ ಅದು ಯಾರ್ದದು? ವ್ಯಕ್ತಿದದು, ನಮ್ಮದಲ್ಲ. ಭಾರಿ ಶ್ರೀಮಂತ ಅಷ್ಟೇ. ಕೆಲವರು ಇರ್ತಾರೆ, ಒಂದು ಸರ್ತಿ ಹಾಗೆ ಮತ್ತೆ ಉಪಯೋಗಿಸಲ್ಲ, ಆಗೋಯ್ತು. ಒಂದು ಸರ್ತಿ ಧರಿಸಿದ್ರು ಅದು ಸೆಕೆಂಡ್ ಹ್ಯಾಂಡ್ಗೆ ಹೋಗ್ಬಿಡುತ್ತೆ. ಅದು ಅದೊಂದು ವ್ಯಾಪಾರ. ಮತ್ತೆ ಸೆಕೆಂಡ್ ಹ್ಯಾಂಡ್ ಕೆಲವು ಹರಿದ ಮೇಲೆ ಸೆಕೆಂಡ್ ಹ್ಯಾಂಡ್ ಹಾಕೋರು ಬೇರೆ, ಫಸ್ಟ್ ಟೈಮೇ ಹಾಕಿ. ಎಲ್ಲ ಅತಿರೇಕಗಳು ಎರಡೂ ಕೂಡ. ಅದು ವೇಸ್ಟ್. ಅದು ಇದು ಅತಿರೇಕ ಇಲ್ಲ ಅಂತ ಹೇಳಿ ಇಲ್ಲ. ಬ್ಯಾಲೆನ್ಸ್ ಮಾಡಬೇಕು. ಒಂದು ಸ್ಟೇಜರ್ಗೆ ಉಪಯೋಗಿಸ್ಕೊಟ್ಬಿಟ್ಟೆ ಉಳಿದವ್ರಿಗೆ ಉಪಯೋಗ. ಹಿಂದೆಲ್ಲ ಹಾಗೆ ಮಾಡ್ತಿದ್ರಂತೆ.
ಅವಸೂತ್ರ ಅಂತ ಅವ್ರಿಗೆಲ್ಲ ಏನು ಸಂಪಾದನೆ ಇರೋದಿಲ್ಲ. ಆದ್ದರಿಂದ ಒಂದು ಕಡೆ ಅವ್ರು ಕೇಳೋಕ್ಕೆ ಸಂಕೋಚ, ಅವ್ರು ಕೊಡಬಾರ್ದು ಕೂಡ. ಊರುಗಳಿಗೆ ಕಟ್ಟಿಟ್ಟು ಬಂದ್ಬಿಡೋದು. ಅದಕ್ಕೋಸ್ಕರ ಜಾಗ ಒಂದು ಅಲ್ಲಿದ್ದೇ ಇದೆ ತಮಗೆ ಅಂತ ಅರ್ಥ, ತೊಗೊಳ್ಬೋದು ಅಂತ ಅರ್ಥ. ಯಾರು ಬೇರೆ ಆಗಿಲ್ಲ, ಆ ಜಾಗದಲ್ಲಿದ್ದರೆ ಮಾತ್ರ ತೊಗೊಳ್ಬೇಕು. ಅದು ತೊಗೊಳಕ್ಕೆ ಇಟ್ಟಿದ್ದಾರೆ ಅಂತ. ಹಾಂ, ಹೌದು ಹೌದು. ಆಕಾಶಪಕ್ಷೇ ಏವ ಅನ್ಯಥಾಭಾವ ಅನ್ವಯಾಭಾವ. ಆಕಾಶನೇ ಅಂತ ಯಾಕೆ ಹೇಳಬಾರ್ದು, ವಿಷ್ಣು ಅಂತ ಯಾಕೆ ಹೇಳಬೇಕು ಅಂದರೆ, ಆಕಾಶ ಅಂತ ಹೇಳಿಕೊಂಡು ಜಡದಿಂದ ಶುರು ಅಲ್ಲೇ ಹೊರಟೋಯ್ತು. ಜಡಕ್ಕೆ ಯೋಚನೆ, ಚಿಂತನೆ, ಆನಂದ ಯಾವುದಿಲ್ಲ. ಆನಂದ ಇದೆ ಅಂತ ಆಕಾಶಕ್ಕೆ. ಆನಂದ ಇರೋ ಆಕಾಶ ಅಂದರೆ ಯಾರಾಗಿರಬೇಕು? ದೇವರೇ ಆಗಿರಬೇಕು. ಆಕಾಶ ಅವಕಾಶ, ಅವಕಾಶ ಅಂದರೆ ವ್ಯಾಪ್ತಿ. ಆನಂದ ಇದೆ, ಬರೀ ವ್ಯಾಪ್ತಿ ಹೇಳಿದರೆ ಆಕಾಶ ಆಗ್ಬೋದು. ಆನಂದ ಯಾರ ವ್ಯಾಪ್ತಿ ಹೇಳಿದಾಗ ಅದು ದೇವರೇ ಆಗಿರಬೇಕು. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ವಿಷ್ಣು ಪಕ್ಷೇತು ಯೋ ಅನ್ವೇಷ್ಟವ್ಯೋ ಭಗವಾನ್ ತಸ್ಯ ಅಂತರ್ಹೃದಯೇ ಯಾವಾನ್ ವಾ ಅಯಮಾಕಾಶಃ ತಾವಾನ್ ಆಕಾಶಃ ತಸ್ಮಿನ್ ಯಾವಾ ಪೃಥಿವೀ ಅಂತರೇವ ಸಮಾಹಿತೆ ಸ ಭಗವಾನ್ ಅಪಹತ ಪಾಪ್ಮಾ ಇತಿ ಅನ್ವಯಃ. ಯಾವಾಗ ದೇವರು ಅಂತ ಪಕ್ಷ ಬಂತು, ಅಲ್ಲಿಗೆ ಪರಮಾತ್ಮ ಏನಾಗಿದ್ದ? ಅಂತರ್ಹೃದಯ, ಹೃದಯದೊಳಗೆ ಆಕಾಶದಲ್ಲಿದ್ದಾನೆ, ಪೂರ್ಣವಾಗಿದ್ದಾನೆ. ಯಾವ ಅನ್ವಯಂ ಆಕಾಶ, ಎಷ್ಟಿದೆಯೋ ಅಷ್ಟು ವ್ಯಾಪಿಸಿದ್ದಾನೆ. ಹೊರಗೆ ಎಷ್ಟು ದೇವರು ವ್ಯಾಪ್ತಿ ಇದೆ, ಒಳಗೆ ಅಷ್ಟೇ ವ್ಯಾಪ್ತಿ ಇದೆ. ಆಕಾಶಸ್ಥ ಇವತ್ತು ಆ್ಯಕ್ಚುಲಿ ನಾವು ಇಷ್ಟೇ ಜಾಗದಲ್ಲೆಲ್ಲ ಸಾಧ್ಯನೇ ಇಲ್ಲ. ಇಷ್ಟೇ ಜಾಗ ಇದ್ರೆ ಹೋದಲ್ಲೆಲ್ಲ ಉಸಿರುಗಟ್ಟು ಹೋಗ್ಬಿಡ್ತಾವೆ. ಎಷ್ಟಿರ್ಬೇಕು ಜಾಗ? ಫ್ರೀಯಾಗಿರ್ಬೇಕು. ಗೊತ್ತಾಯ್ತಾ? ಆದರೆ ದೇವರಿಗೆ ಪ್ರಶ್ನೆ ಬರೋದಿಲ್ಲ. ಆದರೆ ಉಳಿದವರೆಲ್ಲ ದೇವರನ್ನ ಆಶ್ರಯಿಸಲೇಬೇಕು. ಜಡಕ್ಕೇನು ಶಕ್ತಿ ಇಲ್ಲ, ಅವಕಾಶ ಕೊಡೋ ಶಕ್ತಿನೂ ಅದಕ್ಕಿಲ್ಲ. ಹಾಂ, ಫುಲ್ ಕವರ್ ಆದರೆ ವ್ಯಾಪ್ತ, ಫುಲ್ ಕವರ್ ಆಗ್ಬೋದು. ದೊಡ್ಡ ಎಲ್ಲ ಕಡೆ ಕವರ್ ಆಗಿದೆ, ಇಷ್ಟು ಜಾಗ ಇಲ್ವ ಈಗ? ದೇವರಿದ್ದು ಎಲ್ಲ ಫುಲ್. ಉದಾಹರಣೆಗೆ ಎಂತಾರೆ ಹೊಗೆ ಬಂತು, ಹೊಗೆ ಏನು ಮಾಡುತ್ತೆ ಅದು? ಎಲ್ಲ ಕಡೆ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ಎಲ್ಲರೂ ಹೋಗ್ತಾ ಇರುತ್ತೆ. ಒಂದು ಕಡೆ ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತದ? ಅಲ್ಲಿ ಪೂರ್ತಿ ಸುತ್ತ ಎಲ್ಲೇ ಒಳಗೆ ಬರಲಿಕ್ಕೆ ಆಗೋದಿಲ್ಲ. ಅದು ವ್ಯಾಪ್ತಿ. ಆ ವ್ಯಾಪ್ತಿಯಿಂದ ಏನಾಯ್ತು ನಮಗೀಗ? ಫಜಿತಾ ಇತ್ತು, ಏನು ಇರಲಿಕ್ಕೆ ಆಗ್ತಾಯಿಲ್ಲ. ಆಕಾಶ ಇದು ಆ್ಯಕ್ಚುಲಿ ಆಕಾಶ ಏನೂ ಇಲ್ಲ ಅಂತ ತಿಳ್ಕೊಬಾರ್ದಿಲ್ಲ. ಆಕ್ಸಿಜನ್ ಇದೆ, ಗಾಳಿ ಇದೆ, ಎಲ್ಲ ಇದೆ, ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಬರೀ ಆಕಾಶದಲ್ಲಿ ಬರೋದೇ ಇಲ್ಲ. ಆ ರೀತಿ ದೇವರ ಶಕ್ತಿಗೊಂದು ಲಕ್ಷ್ಮೀನಾರಾಯಣ ಬೇರೆ ಯಾರಿಗೂ ಇರ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರಾಣಶಕ್ತಿ ಬೇಕಂದ್ರೆ. ಪ್ರಾಣಶಕ್ತಿ ಅಂದರೆ ಏನು? ಪ್ರಾಣಶಕ್ತಿ ಒಪ್ಪದೆ ಹೋಗಿದ್ರೆ, ಆಕಾಶ ಅಷ್ಟೇ ಒಪ್ಪಿದ್ರೆ ಯಾರು ಸಾಯ್ತೇನೆ ಇದ್ದಿಲ್ಲ. ಅದಕ್ಕೆ ಆಕಾಶ ಯಾವಾಗಲೂ ಇರುತ್ತಲ್ಲ, ಪ್ರಾಣಶಕ್ತಿ ಯಾವಾಗಲೂ ಇರಬೇಕಾಗಿಲ್ಲ. ಆಕಾಶ ಯಾವಾಗಲೂ ಇರೋದ್ರಿಂದ ಯಾರು ಸಾಯ್ತಾನೆ ಇರಲಿ. ಬದುಕೋದಕ್ಕೆ ಆಕಾಶ ಬೇಕು, ನಿಜ. ಆಕಾಶ ಒಂದರಿಂದ ಬದುಕೋದಾಗಿದ್ದರೆ ಪ್ರಶ್ನೆ ಬರ್ತಿದೆ. ಪ್ರಾಣ ಬೇಕು ಅನ್ನೋದು ಅರ್ಥ ಆಯ್ತು. ಯಾಕೆ? ಪ್ರಾಣ ಇದ್ದಲ್ಲಿ ಬದುಕಿದೆ. ಪ್ರಾಣದಲ್ಲಿ ಬದುಕಿಲ್ಲ ಅಂದಮೇಲೆ ಪ್ರಾಣದ ಶಕ್ತಿ ಏನಿದೆ? ಬಳಸೋ ಶಕ್ತಿ ಇದೆ. ಆಕಾಶ ಶಕ್ತಿ ಬೇರೆ. ಪ್ರಾಣಗೆ ಆಕಾಶದ ಅವಕಾಶ ಬೇಕು. ಆದರೆ ನಾವು ಡೈರೆಕ್ಟ್ ಆಕಾಶದಿಂದ ಉಳ್ಕೊಳ್ಳೋಕೆ ಬರೋದಿಲ್ಲ. ಅವರಿಗೆ ಸಾಕು. ಅದಕ್ಕೆ ಪ್ರಾಣ ಅವರಲ್ಲೇ ಇರೋದ್ರಿಂದ ಏನು ಬೇಕಿಲ್ಲ, ಅವರಿಗೆ ಪ್ರಾಣ ಬೇಕಿಲ್ಲ. ಅದನ್ನು ನೋಡ್ಕೊಳ್ಳೋ ವ್ಯವಸ್ಥೆ ಬೇರೆ ಇದೆ, ಇದರಿಂದ ಆಗಬೇಕಾಗಿಲ್ಲ. ಲಿಂಗಾನಾಂ ಪರಮಾತ್ಮನ್ಯ ಅವಕಾಶೋ. ಇವತ್ತು ಬಸ್ಗೆ ಹತ್ತಿದಾಗ ಜಾಗ ಇಲ್ಲ ಅಂತ, ಅಷ್ಟೆಲ್ಲ ಜಾಗ ಇದೆ ಯಾರು ತೋರಿಸ್ತಾರಾ? ಇಷ್ಟೆಲ್ಲ ಇದೆಲ್ಲ ಕೊಟ್ಟುಬಿಡಿ ಅಂತ. ಮತ್ತು ಮೇಲೆ ಅದೆಲ್ಲ ಕೇಳೋದಿಲ್ಲ. ಅದು ಅರ್ಥ ಅಲ್ಲ ಅದಕ್ಕೆ. ಯಜ್ಞಾನಾತ್ ಶಾಶ್ವತಂ ಸುಖಂ, ಇದು ಭಾರಿ ಮುಖ್ಯ. ಇದು ಯಜ್ಞಾನಾತ್ ಶಾಶ್ವತಂ. ದೇವ್ರು ಹೇಗಿದ್ದಾನೆ? ಅಪಹತ ಪಾಪ್ಮ. ಅಪಹತ ಪಾಪ್ಮ ಅಂದ್ರೆ ಏನು? ನಿರ್ದೋಷ ಅಂತ. ಪಾಪ ಅಂದ್ರೆ ಬೇಕಾದ್ದು ಬೇಡವಾದ್ದು? ಬೇಡವಾದ್ದು. ಅದಿಲ್ಲ ಅಂದರೆ ನಿರ್ದೋಷ. ಅಪಹತ ಪಾಪ್ಮ. ಸಯೇಷ ಆತ್ಮ ಅಪಹತ ಪಾಪ್ಮ. ಸ ಭಗವಾನ್ ಅಪಹತ ಪಾಪ್ಮ ಇತಿ ಅನ್ವಯ. ಯಜ್ಞಾನಾತ್ ಶಾಶ್ವತಂ ಸುಖಂ ಸ ಭಗವಾನ್ ಯತ್ ಬ್ರಹ್ಮ ಅನಿರ್ದೇಶ್ಯಂ ಸುಖಮಿತಿ ವದಂತಿ ತದೇತಸ್ವರೂಪಮಿತಿ ಮನ್ಯಂತೆ. ಅತಃ ಪೂರ್ವವಾದ ವಿಪರೀತ ಇವ ಶ್ರುತಿ ಪೂರ್ವವಾದೋಕ್ತ ಯೋಜನಾತು ಭ್ರಮ ಏವ. ಯಜ್ಞಾನಾತ್ ಶಾಶ್ವತಂ ಸುಖಂ. ಆ ದೇವರ ಮಹಿಮೆ ಏನು ಅಂದರೆ ತಿಳ್ಕೊಂಡ್ರೆ ಶಾಶ್ವತ ಸುಖ. ಈಗ ಆಕಾಶ ಗೊತ್ತಾಗಿದೆ ನಿಮಗೆ, ಶಾಶ್ವತ ಸುಖ ಎಲ್ಲಿದೆ? ಆಕಾಶ ಜ್ಞಾನದಿಂದ ನಮಗೆ ಶಾಶ್ವತ ಸುಖ ಅಂತ ಹೇಳಿಬಿಟ್ಟಿದ್ದಾರೆ. ಈ ಆಕಾಶವೇ ಶಾಶ್ವತ ಸುಖ ಆಕಾಶವಾಗಿದ್ದರೆ ನಾವು ಅಲ್ಲೇ ಇರೋದ್ರಿಂದ ಏನಾಗೋದಿಲ್ಲ, ಏನಿಲ್ಲ. ಜಾಗ ಎಲ್ಲ ಬೋಟಕ್ಕೆ ಹಾಕೋದಾದರೆ ಎಲ್ಲ ಕಡೆ ಓಡಾಡ್ಕೊಂಡಿದ್ದರೆ ಎಲ್ಲರೂ ಅನ್ನ ಇಲ್ಲ ಅಂತ ಆಗ್ತಾನೆ ಇರಲಿಲ್ಲ. ಗೊತ್ತಾಯ್ತಾ? ಆ ದೃಷ್ಟಿಯೊಳಗೆ ಪ್ರತಿಯೊಂದು ಅರ್ಥದಲ್ಲೂ ಕೂಡ ಶಾಶ್ವತ ಸುಖ ಇರಬೇಕು. ಅದು ತಿಳ್ಕೊಂಡ್ರೆ ಶಾಶ್ವತ ಸುಖ ತಿಳ್ಕೊಂಡವರಿಗೆ ಆಗಬೇಕು. ಅದೆಲ್ಲಿದೆ?
ಸುಖಮಿತಿ ವದಂತಿ ತಥೇತತ್ ಸ್ವರೂಪಂ ಮಿತಿ ಮನ್ಯಂತೆ. ಅದು ಪರಮಾತ್ಮನಲ್ಲಿದೆ, ಸ್ವರೂಪ ದೇವರಿಗೆ ಇದು ವಿಶೇಷ. ದೇವರಿಲ್ಲಿಂದ ತಂದಂತ ಮತ್ತೆ ಕೇಳಬಾರ್ದು. ರಾಯರ ಬಗ್ಗೆ ಹೇಳಿದರು, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪ. ಓ ಹರಿಯಲ್ಲಿ ತಂದ ಅಂತ ಕೇಳಿದರೆ ಅವನದ್ದೇ ಆಗಿದೆ. ಯಜ್ಞಾನ ಪೂರ್ವವಾದ ವಿಪರೀತೈವ ಶ್ರುತಿ. ಪೂರ್ವವಾದ ಅಂದ್ರೇನು? ಪೂರ್ವಪಕ್ಷೀಯವಾದ ಅಂತ. ಪೂರ್ವಪಕ್ಷೀಯವಾದಕ್ಕೆ ಶ್ರುತಿ ವಿಪರೀತವಾಗಿದೆ ಅಂದ್ರೇನು? ವಿರುದ್ಧವಾಗಿ. ಅವನು ಹೇಳ್ತಿರೋದಕ್ಕೆ ಸಪೋರ್ಟೇ ಇಲ್ಲ. ಡಾಕ್ಯುಮೆಂಟ್ ತೋರಿಸ್ತಾನೆ, ಹೆಸರೇ ಬೇರೆಯವ್ರದ್ದಿದೆ. ಕೇಳೋಕ್ಕೋದ್ರೆ ತಲೆ ಬಗ್ಗಿಸ್ತಾನೆ. ಅವನೇನು ಕೊಟ್ಬಿಟ್ಟು ಪಾರಾಗ್ಲಿಕ್ಕೆ ನೋಡ್ತಾನೆ. ಕೆಲವರು ಮೋಸ ಮಾಡಿದ್ರೆ ಕೊಟ್ಟಲ್ಲಿ ಡಾಕ್ಯುಮೆಂಟ್ ಅಂತ ನೋಡಿದೆ ದೂರದ ಹೇಳ್ಬಿಟ್ಟು ಮಾಡಿರ್ಬೋದು ಮೋಸ. ಲಿಂಗಾನ ಪರಮಾತ್ಮನಿ ಅವಕಾಶ. ಸಾಮಾನ್ಯವಾಗಿ ಕೆಳಗಿನ ಕೋರ್ಟಿನ ಮೇಲಿನ ಕೋರ್ಟಿಗೆ ಹೋಗುತ್ತೆ ಅಂದರೆ ಕೆಳಗೆ ಏನಾಗಿರೋ ಚಾನ್ಸಸ್ ಇದೆ? ಜನರಲಿ ಏನಾಗಿರ್ಬೋದು? ಮಿಸ್ಟೇಕ್ ಆಗಿರೋ ಸಂಭವ ಇದೆ. ಕೆಲವೊಮ್ಮೆ ಅದೇ ಅಫೇರ್ಡ್ ಮಾಡಿಬಿಡ್ತಾರೆ, ಅವಾಗ ದೋಷ ಇಲ್ಲ. ಇಂಟರ್ವ್ಯೂ ಏನೋ ಮಾಡ್ಲಿಕ್ಕೆ ಹೊರಟಿರ್ತಾರೆ, ಬಟ್ ಎಲ್ಲಿ ಹೋದ್ರೂ ಕೂಡ ಫೇಲ್ ಆಗ್ತಾನೆ. ಅರ್ಥ ಏನಂದರೆ ಮೊದಲ ಹಂತದಲ್ಲಿ ತಪ್ಪಾಗಿದೆ, ಅವನಿಗೆ ತಿಳುವಳಿಕೆ ಇಲ್ಲದೆ ಕೊಟ್ಟಿರಬೇಕು, ಇಲ್ಲ ಭ್ರಷ್ಟಾಚಾರ ಆಗಿದೆ, ಎರಡರಲ್ಲೂ. ಗೊತ್ತಾಯ್ತಾ? ಸಾಮಾನ್ಯ ಕೋರ್ಟ್ಗಳಲ್ಲಿ ಏನು ಆರೋಪ ಮಾಡಲ್ಲ, ಒಳಗೆ ಏನೇ ಆಗಿರಲಿ ಇವ್ರು ಹಾಗೆ ಹೇಳೋದಿಲ್ಲ. ಕೋರ್ಟಿಗೆ ಮೀನಿಂಗ್ ಇಲ್ದಾಗ ಆಗಿಬಿಡುತ್ತೆ. ಆದರೆ ಅಲ್ಲೇ ನಮ್ಮ ಕೆಳಗಿನ ಕೋರ್ಟಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ಕೊಟ್ಟಿರೋದಕ್ಕೆ ಅವನು ಆಮೇಲೆ ಸಿಕ್ತು ಕೊಟ್ಟ, ಆ ಬೇಸಿಸ್ ಮೇಲೆ ಹೋಗ್ಬೋದು ಮತ್ತೆ ಅವರು. ಆದರೆ ಅದಿಲ್ಲ, ಸುಮ್ಮನೆ ಯಾವ ಕಾರಣನೂ ಕೊಡದೆ ನೀವು ಮತ್ತೆ ಕನ್ಸಿಡರ್ ಮಾಡಿ. ಅರ್ಥ ಒಂದು ಕಾರಣ ಕೊಡಬೇಕು ಅವನು, ಯಾತಕ್ಕೆ ಕನ್ಸಿಡರ್ ಮಾಡಿ ಅಂತ ಹೇಳೋದಕ್ಕೆ ಕಾರಣ ಕೊಡದೆ ಹೋದರೆ ಎಲ್ಲರೂ ಮೇಲೆ ಕೂತ್ಬಿಡ್ತಾರೆ. ಆಮೇಲೆ ಕೆಲಸ ಬರೆದುಬಿಟ್ಟಿರ್ತಾರೆ, ಮೇಲೋ ಅವಕಾಶ ಇಲ್ಲ ಅಂತ ಬರೆದುಬಿಟ್ಟಿರ್ತಾರೆ. ಅದು ಕೂಡ ಕೆಲಸಕ್ಕೆ ಹೋಗ್ಬೋದು ಅಂತ ಬರೆದಿರ್ತಾರೆ. ಅಲೋಡ್ ಅಪೀಲ್ ಹಾಕ್ಬೋದು ಅಂತ ಹೇಳಿದಾಗ ಅಲ್ಲಿ ಬಹಳ ಸುಲಭವಾಗಿ ಅಕ್ಸೆಪ್ಟ್ ಮಾಡಿಸ್ಬೋದು. ಇಲ್ಲೇ ಹೇಳಿಬಿಟ್ರೆ ಹೋಗೋಗಿಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು. ಆಮೇಲೆ ಇವರು ಏನಂತ ಅಪೀಲ್ ಹೋಗಬಾರ್ದು ಅಂತ ಹೇಳಿ ಅದು ಸರಿಯಲ್ಲ ಅಂತ ಆಗ್ಬೋದು. ಅದು ಕ್ಲಿಯರ್ ಮಾಡ್ಕೋಬೇಕು. ದಾರಿ ಕ್ಲಿಯರ್ ಮಾಡ್ಕೊಳ್ಳೋದು ಹೋದರೆ ಕೆಲಸ ಆಗೋದಿಲ್ಲ. ಯಜ್ಞಾನಾತ್ ಶಾಶ್ವತಂ ಸುಖಂ ಅದಾಯ್ತೀಗ. ಲಿಂಗಾನಾಂ ಪರಮಾತ್ಮನ್ಯ ಅವಕಾಶೋ ವಿದ್ಯತೆ ವೇತಿ ತಂತ್ರಾಹಿತ್ಯಂ ಭ್ರಮಯೇವಾ. ಬೇರೆಯವ್ರ ಬಗ್ಗೆ ಹೇಳೋದಕ್ಕೆ ಹೊರಟಾಗೆಲ್ಲ ಒಂದು ಸ್ಟೇಜಲ್ಲಿ ಸ್ಟಾಪ್ ಆಗಿಬಿಡ್ತಾರೆ. ಆದರೆ ಪರಮಾತ್ಮನ ಬಗ್ಗೆ ಹೇಳೋದಕ್ಕೆ ಹೊರಟಾಗ ಮಾತ್ರ ಎಷ್ಟು ಹೇಳಿದ್ರು ಕೂಡ ಏನಾಗುತ್ತೆ ಅಲ್ಲಿಗೆ ಓಕೆ. ಇವತ್ತು ಇದು ಅನಂತ ಅಂತ ಹೇಳಿದ್ರು, ಬಂದ ಸ್ವಲ್ಪ ನೋ ಸ್ಪೇಸ್ ಅಂದ್ಬಿಟ್ಟ. ಅನಂತ ಹೇಗಾಯ್ತು ಇದು? ಆಕಾಶಕ್ಕೆ ಹೇಳಿದ್ರೆ ನಡೆಯುತ್ತೆ. ಯಾಕೆ? ಎಷ್ಟು ಹಾಕಿದ್ರು ಏನೂ ಹಾಕಿಲ್ಲ ನಮಗಿರುತ್ತೆ. ಅರ್ಥ ಆಯ್ತಾ? ಈಗ ಎಷ್ಟು ಹಾಕಿದ್ರು ಕೂಡ ಏನು ಕಾಣಿಸೋದಿಲ್ಲ, ಎಲ್ಲ ಫ್ಲ್ಯಾಟು. ಅರ್ಥ ಆಯ್ತಾ? ಫ್ಲಾಟ್ ಅಲ್ಲ, ಫ್ಲಾಟ್ ಆಗಿಬಿಡುತ್ತೆ ಎಲ್ಲ ಕೂಡ. ಈಗ ನಾವು ಪ್ಲಾನ್ನಲ್ಲಿ ನೋಡಿದ್ರೆ ಫ್ಲಾಟ್ ಆಗಿಬಿಟ್ರೆ ಅದು ಏನರ್ಥ? ನಿಜವಾದ ಎತ್ತರ ಅದಕ್ಕಿಲ್ಲ ಅಂತ. ನಿಜವಾದ ಈ ಕಡೆ ನೋಡಿದಾಗ ಕಾಣಿಸುತ್ತೆ, ಮೇಲೆ ನೋಡಿದರೆ ಇಲ್ಲ. ದೇವರು ಯಾವ ಕಡೆ ನೋಡಿದ್ರೆ ಹ್ಯಾಕೆ ಕಾಣಿಸ್ತಾರೆ? ಆ ಸೈಡ್ ಈ ಸೈಡ್ ಒಳ್ಳೆ ಹೊರಟ ಎಲ್ಲ ಕಡೆ ನೋಡಿ ಹ್ಯಾಕೆ ಕಾಣಿಸ್ತಾನೆ? ಸ್ಪೇಸ್ಲೆಸ್ಸೇ ಕಾಣುತ್ತೆ, ಇದೇ ಜಾಗನೇ ಇಲ್ಲ. ಅದು ಆ ರೀತಿ ಕಾಣುತ್ತೆ. ಆಕಾಶ ಈ ಕಿಟಕಿ ಆ ಕಿಡಿ ಯಾವ ಕಿಡಿ ನೋಡಿದ್ರೆ ಯಾಕೆ ಕಾಣೋದಿಲ್ಲ? ಈ ಸೈಡ್ ನೋಡ್ದ, ಆ ಸೈಡ್ ನೋಡ್ದ, ಮೇಲೆ ನೋಡ್ದ, ಇಲ್ಲಿ ನೋಡಿದ್ರೆ ಹಾಗೆ ಕಾಣಿಸುತ್ತೆ. ಅದೇನದು? ಅನಂತ ಅಂತ. ಇದೆಲ್ಲ ಬಾಯಿ ಮಾತಿನಲ್ಲ ಕಾನ್ಸೆಪ್ಟಾಗಿ ಅರ್ಥ ಮಾಡ್ಕೊತಾ ಹೊರಟಷ್ಟು ನಿರ್ಣಯ ಭಾರಿ ಸುಲಭ ಆಗುತ್ತೆ. ಗೊತ್ತಾಯ್ತು? ಇವರು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋದಿಲ್ಲ. ಅವರು ಜನರಲ್ಲಿ ಯಾವುದು ಟ್ರೈ ಮಾಡ್ತಾರೆ? ಬರೀ ವರ್ಡ್ಸ್ ಬಗ್ಗೆ ಗಲಾಟೆ ಮಾಡ್ತಾರೆ. ಅಲ್ಲಿ ಈ ವರ್ಡ್ ಇದೆ, ಆ ವರ್ಡ್ ಇದೆ ಅಂತ. ಅದಕ್ಕೆ ಬೆಲೆ ಇದೆ, ಇಲ್ಲ ಅಂತಲ್ಲ. ಬಟ್ ಏನು ಮಾಡ್ತಾರೆ? ಟೂ ಮಚ್ ಈಸ್ ಟೂ ಬ್ಯಾಡ್ ಅಂತ. ಕೊನೆಗೇನಾಯ್ತದ? ಇವ್ರಿಗೆ ಉದಾಹರಣೆ ಎಂಥ ಸೇಡಿನಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ನೋಡಿದ್ದೀರಾ ನೀವು? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಯಾರು ರೆಕ್ಟಿಫಿಕೇಷನ್ ಡೀಡ್ ಹಾಕೋದಿಲ್ಲ. ಯಾಕೆ? ಯಾವುದಕ್ಕೆ ಹಾಕ್ತಾರೆ? ಅದೇ ಇದ್ದರೆ ನೇಮಲ್ಲೇ ಇದ್ದರೆ ಹಾಕ್ತಾರೆ. ಅಥವಾ ಈ ಕೊನೆಯದು ಯಾವುದು? ಶೆಡ್ಯೂಲ್ ಇದು ಎರಡು ಪರ್ಫೆಕ್ಟಾಗಿರೋ. ಅಲ್ಲಿ ಏನಿದ್ರು ಕೂಡ ಅದು ದೋಷ ಇದ್ದರೂ ದೋಷನೇ, ರೆಕ್ಟಿಫಿಕೇಷನ್ ಮಾಡ್ಬೋದು. ಈ ಮಧ್ಯೆ ಏನೋ ಸಣ್ಣ ಪಟ್ಟಿದ್ರೆ ಯಾರು ಕೇರ್ ಮಾಡಲ್ಲ. ಅದು ಹೇಳಕ್ಕೆ ಹೋಗಲೇಬಾರ್ದು ಅಂತ ಹೇಳಿಬಿಡ್ತಾರೆ. ಅಂಥ ರೀತಿ ಮಾಡಿ ಇವತ್ತು ಗೆಲ್ಲೋದಕ್ಕೆ ಹೋಗೋದು ಬೇರೆಯವರು. ಯಾವುದೋ ಒಂದು ವಿಷಯ ತೊಗೊಂಡ್ಬಿಡೋದು, ದಾರಿ ತಪ್ಪಿಸ್ಬಿಡೋದು. ಅದಕ್ಕೆ ಅವಕಾಶ ಇದ್ದರೆ ಪ್ರವೇಶನೇ ಮಾಡಬಾರ್ದು. ಮಾಡಿದರೆ ಕಂಟ್ರೋಲ್ ಮಾಡೋಕ್ಕೆ ಇವರು ಇರ್ತಾರೆ, ಜಡ್ಜಸ್ ಅಂತ ಇರ್ತಾರೆ. ಜಡ್ಜಸ್ ಇಲ್ಲದೆ ಹೋದಾಗ ಇವೆಲ್ಲ ಸಮಸ್ಯೆ ಬಂದೇ ಬರುತ್ತೆ. ವಜ್ರ ಶಬ್ದಸ್ಯ ಲಿಂಗಾನಾಂ ಪರಮಾತ್ಮನಿ ಅವಕಾಶೋ ವಿದ್ಯತೆ ಏವೇತಿ ತದ್ರಾಹಿತ್ಯಂ ಭ್ರಮಯೇವ. ದೇವರ ಬಗ್ಗೆ ಹೊರಟಾಗಲೂ ಸಮಸ್ಯೆ ಬರುತ್ತೆ ಅಂತ ಯಾರು ಹೇಳ್ತಾರೋ ಅವರಿಗೆ ತಪ್ಪು ತಿಳುವಳಿಕೆ ಇದೆಯೇ ಹೊರತು ಎಂದು ದೇವ್ರ ಬಗ್ಗೆ ಏನೇ ಹೇಳಿದರೂ ಒಪ್ಪುತ್ತೆ. ವಾಮನ ಶ್ರುತೇ ಏವ ಅನವಕಾಶ ಇತಿ ಈಶಾರ ಶಬ್ದೋಕ್ತೋ ವಿಷ್ಣುರೇವಾ. ಅಲ್ಲಿ ವಾಮನಿಹಿ ಭಾಮನಿ ಹೀಗೆಲ್ಲ ಬರುತ್ತೆ. ವಾಮನ ಶಬ್ದ ಬೇರೆ ಯಾರಿಗೂ ವಾಮನ ಅಂತ ಹೆಸರಿಲ್ಲೇ ಇಲ್ಲ. ಯಾರಿಗೆ ಬಂದಿದೆ ಅದು? ದೇವರಿಗೆ ಒಂದೇ ಇರೋ ವಾಮನ ಭಾಮನ ಒಂದೇ. ಆ ಶ್ರುತಿ ಇಟ್ಕೊಂಡೆ ಆಚಾರ ಮಾಡ್ತಾಯಿದ್ರು. ದ್ವಾದಶೋತ್ತರ ಮಾತಿಗೆ ಶ್ರುತಿ ಬೇಸಿಸ್ ಏನಂತಿದೆ ಅಲ್ಲಿ? ವಾಮನಿಹಿ ಭಾಮನಿಹಿ ಅಂತಿದೆ. ಗೊತ್ತಾಯ್ತಾ? ಅದನ್ನು ಬಿಟ್ಕೊಂಡು ಹೇಳ್ತಾರೆ. ಉಳಿದವರಿಗೆಲ್ಲ ಅದೆಲ್ಲ ಇಲ್ಲ.
ಇದು ವಿಷ್ಣು ಶಬ್ದನ ಡಿಸೈಡ್ ಮಾಡಲಿಕ್ಕೆ ವಾಮನ ಶಬ್ದ ಇದೆ, ಆದರೆ ಈಶಾನ ಶಬ್ದ ಕೊಟ್ಟರೆ ಉಪಯೋಗ ಇಲ್ಲ. ಯಾಕೆ? ಈಶಾನ ಶಬ್ದ ವಿಷ್ಣುವಿಗೂ ಇದೆ. ಈಶಾನಃ ವಿಷ್ಣು ಸಹಸ್ರ, ಆದ್ದರಿಂದ ಉಪಯೋಗ ಆಗಲಿಲ್ಲ. ಯುನಿಕ್ ಆಗಬೇಕು, ಯಾವ್ದಾರು ಕೊಟ್ಟರೆ ಏನಾಗಬೇಕದು ಯುನಿಕ್ ಆಗಿರಬೇಕು. ವಜ್ರ ಶಬ್ದ ಅಸ್ಯ ಉದ್ಯತತ್ವಸ್ಯ ಚ ವಿಷ್ಣೋವೇವ ಅವಕಾಶ ಉದ್ಯಮಿತ್ಯೇವ ಉದ್ಯತತ್ವವಿದೆ. ಈಗ ಒಂದು ವಜ್ರ ಇದೆ, ಅದು ಉದ್ಯತವಾಗಿದೆ ಅಂತ ಹೇಳಿದರು. ಅದನ್ನು ನೋಡಿ ಕಂಪಿಸ್ತಾರೆ. ಬರೀ ವಜ್ರದಿಂದ ಯಾರು ಕಂಪಿಸೋದಿಲ್ಲ. ಅಲ್ಲಿ ಯಾರು ಗನ್ ನೋಡಿದ್ರೆ ಯಾರು ಗಾಬರಿ ಆಗೋದಿಲ್ಲ. ಒಬ್ಬನ ಕೈಲಿದ್ದರೆ ಗಾಬರಿ ಆಗ್ತಾರೆ, ಗೊತ್ತಾಯ್ತಾ? ಬರೀ ಪಿಸ್ತೂಲ್ ಇದ್ದರೆ ತೊಗೊಳಕ್ಕೆ ಹೋಗ್ತಾರೆ ಅಷ್ಟೇ, ಯಾರು ಇದಕ್ಕೆ ಹೋಗೋದಿಲ್ಲ. ಗಾಬರಿ ಆಗೋದು ಯಾವಾಗ ಯಾರು ಹಿಡ್ಕೊಂಡಿದ್ದಾರೆ. ಚೇತನ ಇರಬೇಕು ಅದಕ್ಕೆ. ಇದು ನಮಗೆ ಎದ್ದು ಬಂದು ನೇರ್ಮಾರ ಹೊಡೆಯೋದಿಲ್ಲ, ಗ್ಯಾರಂಟಿ ಅದು. ಅವನು ಹೊಡಿಬೋದು. ಅದಕ್ಕೇನೆ ಉದ್ಯತವಾದ ವಜ್ರ ನೋಡಿದ ತಕ್ಷಣ ಕಂಪಿಸ್ತಾರೆ ಅಂದರೆ ಹಿಡ್ಕೊಂಡವ್ರು ಬಿದ್ದಾನೆ ಅಂತ ಅರ್ಥ. ಅದು ಹಾಗೆ ನಿಲ್ಲಕ್ಕೆ ಬರೋದಿಲ್ಲ. ಅದು ಯಾರು ಬಸ್ಸಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರಾ, ಕಾರಿ ಪನಿಷ್ಮೆಂಟ್ ಕೊಟ್ಟಿದ್ದಾರಾ? ಇಲ್ಲ. ಆ ಡ್ರೈವರಿಗೆ ಕೊಡ್ತಾರ, ಅವ್ರಿಗೆ ಕೊಡೋದಿಲ್ಲ. ಯಾಕೆಂದರೆ ಏನಿಲ್ಲ ಅಲ್ಲಿ ಜಡ ಪದಾರ್ಥ. ಇದನ್ನು ಬೇರೆ ಕಡೆ ಎಲ್ಲ ಅಪ್ಲೈ ಮಾಡದೆ ಇರೋದೇ ಇಲ್ಲ ಯಾರು ಕೂಡ. ಅದು ಶಾಸ್ತ್ರಕ್ಕೆ ಬಂದ ಮಾತ್ರ ಒಂದು ದೊಡ್ಡ ಸ್ಕೂಲ್ ಆಫ್ ಥಾಟ್ ಬಂದುಬಿಡ್ತದೆ. ಏನಂತ? ಪ್ರಕೃತಿನೇ ಅಲ್ಟಿಮೇಟ್. ಅದು ಪ್ರಕೃತಿ ಅಲ್ಟಿಮೇಟ್ ಆಗೋ ಚಾನ್ಸಸ್ಸೇ ಇಲ್ಲ. ಆದರೆ ಆ ಸೈನ್ಸಲ್ಲಿ ಮೇನ್ ಕಾನ್ಸೆಪ್ಟೇ ಅದು. ಎಲ್ಲ ಯಾವುದಕ್ಕೆ ಅಟ್ರಿಬ್ಯೂಟ್ ಮಾಡ್ತಾರೆ? ಪ್ರಕೃತಿ ಹೇಳ್ಬಿಟ್ಟು. ಸುನಾಮಿ ಬಂತು, ಪ್ರಕೃತಿ ವಿಕೋಪ ಅಲ್ಲ ಅದು. ಭಗವಂತನಿಂದ ನಡೆದಂಥ ಪ್ರಕೃತಿಯ ಮೂಲಕ ನಡೆದ ವಿಕೋಪನೇ ಹೊರತು ಪ್ರಕೃತಿ ಏನು ಶಕ್ತಿ ಇಲ್ಲ. ಹೌದಾ? ಯಾರು ಕೂಡ ಕೇಸ್ ಹಾಕಿದಾಗ ಏನು ಮಾಡ್ಬೋದು? ಪ್ರಕೃತಿಯಿಂದ ಆಗುತ್ತೆ ಅಂತ ಕೇಸ್ ಹಾಕ್ಬೋದು. ಆ್ಯಕ್ಚುಲಿ ಗೊತ್ತಾಯ್ತಾ? ಪ್ರಕೃತಿ ಜಡಪದಾರ್ಥ ಹೇಗಾಗುತ್ತೆ ಅಂತ ಪಜಿದು ಬಿಡ್ತಾರೆ. ಇವ್ರಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತಾಗ, ಜಡ್ಜಸ್ಗೆ ಇವರಿಗೆಲ್ಲರಿಗೂ ನಾಲೆಡ್ಜ್ ಏನಾಗುತ್ತಾಗ ಭಾರಿ ಶ್ರೇಷ್ಠ ಅಂತ ಗೊತ್ತಾಗ. ಅಯ್ಯೋ ಎಲ್ಲ ಕಡೆ ಯೋಚನೆ ಅಲ್ಲಿ ಮಾತ್ರ ಬಿಟ್ಬಿಡ್ತಾರೆ. ಅಲ್ಟಿಮೇಟ್ ಕಾಸ್ ಬಂದಾಗ ಈ ಮೈನರ್ ಸೆಕೆಂಡರಿ ಕಾಸೇನೆ ಏನು ಮಾಡೋಕ್ಕೆ ಬರದೇ ಹೋದಾಗ ಪ್ರೈಮರಿ ಕಾಸ್ ಅದು ಹೇಗಿರುತ್ತೆ? ಅದು ಸೆಕೆಂಡರಿ ಕಾಸಿಗೆ ಯಾಕೆ ನಾವು ಒಪ್ಪೋದಿಲ್ಲ ಅಂದರೆ ಅದೇ ಕೈಗಾಗುತ್ತೆ. ಇನ್ನು ಸೆಕೆಂಡರಿ ಬಂದರೆ ಕತೆ ಮುಗಿದೋಯ್ತು. ಚೀಫ್ ಅನ್ನೋ ಪದ ಬಿಟ್ಟುಬಿಟ್ರೆ ಎಂದು ಜಡ ಪದಾರ್ಥಕ್ಕೆ ಏನಾಗೋ ಚಾನ್ಸ್ ಇಲ್ಲ. ಚೀಫ್ ಆಗುತ್ತೆ. ಅದು ಚೀಪ್ ಆಗ್ಬೋದು ಹೊರತು ಚೀಫ್ ಆಗೋ ಚಾನ್ಸ್ ಇಲ್ಲ. ಸೆಕೆಂಡರಿನೇ ಯಾವಾಗಲೂ ಜಡ, ಯಾವಾಗಲೂ ಸೆಕೆಂಡರಿನೇ. ಪ್ರೈಮರಿ ರೋ ಜಡದಲ್ಲಿ ಎಲ್ಲರೂ ಇದೆಯಾ? ಆಚರಣೆ ಕಡೆ ಎಲ್ಲ ಇದೆಯಾ? ತೋರಿಸಿ ಒಂದು ಜಾಗ ತೋರಿಸ್ಬಿಟ್ಟು ಅದಕ್ಕೇನು ಮಾಡಿದೆ? ಇರುವೆ ತೋರಿಸಿ, ಇರುವೆ ಹೊತ್ಕೊಂಡು ಹೋಗೋದು. ನೋಡಿದ ಅಕ್ಕಿ ಕಾಳು ಹೋಗ್ತಾ ಇದೆ ಹಾಗೇನೆ ಅಂತ ಕೇಳಿದ. ಗಿಡ ಕಿವಿಡಿದ್ರೆ ತೋರಿಸ್ತಾರೆ ರೋಡಲ್ಲಿ ಅಂತ. ಸರಿ, ಏನಿದೆ ಅಂತ ಏನು ಒಪ್ಪಬೇಕಾಗ ಅವನು. ಆಮೇಲೆ ಇರುವೆ ಹೋಯ್ತು, ಅಲ್ಲೇ ನಿಂತಿತ್ತು ಅಕ್ಕಿ ಕಾಳು. ಈಗ ಮೂವ್ ಅಂದರೆ ಮೂವ್ ಆಗಲ್ಲ, ಅವರಾದ್ರೂ ಮೂವ್ ಆಗಲ್ಲ. ಇರುವೆಗೇನು ತಿಳಿದಿಲ್ಲ ಆದ್ದರಿಂದ. ಬಟ್ ಮೂಮೆಂಟ್ ಯಾವಾಗಲೂ ಏನು ತೋರಿಸುತ್ತೆ? ಎಂಥ ಮೂಮೆಂಟ್ ಅದು? ಅದಕ್ಕೀಗ ಮರ ಮೂವ್ ಆಗ್ತಾ ಇದೆ, ಏನು ಹೇಳ್ಬೇಕು ಅದಕ್ಕೆ? ಗಾಡಿ ಬೀಸ್ತಾ ಇದೆ ಅಂತ ಹೇಳಿ. ಇಲ್ಲದ್ರೆ ಮೂವ್ ಆಗೋದಿಲ್ಲ ಗಾಡಿ ಇಲ್ಲಿಂದ ಮರ ಮೂವ್ ಆಗಬೇಕು. ಇನ್ನೊಂದು ಬೇಕಾದ್ರೆ ಗಾಡಿ ಮೂವ್ ಆಗಲಿಕ್ಕೆ ಯಾರು ಬೇಕೋ? ಇನ್ನೊಂದು ಬೇಕೇ ಬೇಕು. ಅದು ಎಂತ ಕೊನೆಗೆ ಎಲ್ಲಿ ಎಂಡ್ ಆಗಬೇಕದು? ಒಬ್ಬ ಚೇತನ ಆಗಲೇಬೇಕು. ಆ ಚೇತನಿಗೆ ಏನು ಕೆಪಾಸಿಟಿ ಇರಬೇಕು? ಇದು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರಬೇಕು. ಅದಕ್ಕೆ ನಾವು ಗಾಡಿ ಬಂದಾಗ ಫ್ಯಾನ್ ಜಾಸ್ತಿ ಆಯ್ತು ಏನು ಮಾಡ್ತಾರೆ? ಸ್ವಲ್ಪ ಆಫ್ ಮಾಡೋ ಅಂತ ಯಾರನ್ನ ಹೇಳ್ತಾರೆ. ಯಾರೂ ಇಲ್ಲ, ಏನಾಗುತ್ತದ? ಇವನಿಗೆ ಹೋಗ್ಲಿಕ್ಕೆ ಬರ್ತಾ ಇಲ್ಲ ವೀಲ್ ಚೇರು, ಅವನಿಗೆ ಸಿಗೋದಿಲ್ಲ ವೀಲ್ ಚೇರ್ಗಿಂದ. ಇನ್ನೊಬ್ರಿಲ್ಲ, ಹಾಗೆ ಚೇಂಜ್ ಮಾಡೋಕ್ಕೂ ಏನು ಮಾಡೋಕ್ಕೆ ಬರೋದೇ. ಅಲ್ಲಿ ಮಾಡಿ ತೋರಿಸ್ಬೇಕಿತ್ತು, ತೋರ್ಸೋಕ್ಕೆ ಬರೋದಿಲ್ಲ. ರಿಮೋಟ್ ಹಿಡ್ಕೊತಾರೆ. ರಿಮೋಟ್ ಅದು ಇದೇನೆ, ಅಲ್ಲಿ ಆಫ್ ಇಲ್ಲಿ ಆಫ್ ಮಾಡ್ತಾರೆ ಅಷ್ಟೇ ಹೊರತು ರಿಮೋಟ್ ಸ್ವಿಚ್ ಅಲ್ಲ. ಅದು ಒಂದು ಸ್ವಿಚ್ಚೇ, ಗೊತ್ತಾಯ್ತಾ? ಯಾವುದೋ ಕೋಲ್ ಹಿಡ್ಕೊಂಡಿಗಾರ ಹೋಗುತ್ತೆ, ಅದು ಹೋಗೋದಿಲ್ಲ. ಅದು ಕನೆಕ್ಟ್ಮೆಂಟೇ ಆಗಬೇಕು, ಬೇರೆ ಕೆಲ ವರ್ಕ್ ಮಾಡಲ್ಲ. ಇಷ್ಟೆಲ್ಲ ಕಡೆ ಯೋಚನೆ ಮಾಡಿದ್ದಕ್ಕೆ ಸಣ್ಣ ಡೆವಲಪ್ ಆಯಿತು. ಕೊನೆ ಬೇಸಿಕಲಿ ಬಿಟ್ಬಿಟ್ರು. ಮೇನ್ ಪಾಯಿಂಟ್ ಮಿಸ್ ಮಾಡ್ಕೊಂಡು, ಅರ್ಥ ಆಯ್ತಾ? ಅದಕ್ಕೆ ಅಲ್ಲಿ ತೋರಿಸಿ ಅಂತ ನಾವು ಕೇಳೋದು. ಅದಕ್ಕೇನು ಮಾಡಿದ? ನೀರು ಹರಿಯುತ್ತೆ ನೋಡಿದ್ರೆ, ನದಿಗಳು ಹರಿಯುತ್ತಲ್ಲ, ತಾನೇ ಹರಿಯಕ್ಕೆ ಬಂದು ಚಾನ್ಸ್ ಇದೆಯಲ್ಲ. ಭೂಕಂಪ ಆಯಿತು, ಅದೇ ಆಗಲಿಲ್ವಾ? ಇದನ್ನು ಕಡೆ ಇವೆಲ್ಲ ಏನಿವು ನಾವು ಡಿಸ್ಕಸ್ ಮಾಡೋಕ್ಕೆ ಹೊಟ್ಟಿರೋ ವಿಚಾರಗಳು. ಅವನೇ ಎಕ್ಸಾಂಪಲ್ ಕೊಟ್ಟರೆ ಅರ್ಥ ಆಯ್ತಾ? ಈ ಎಕ್ಸಾಂಪಲ್ ಯಾವುದು ಯಾವಾಗಿರ್ಬೇಕು? ಯಾವಾಗಲೂ ಕೂಡ ಪ್ರೂವ್ಡ್ ಕೇಸ್ ಆಗಬೇಕು ಹೊರತು ಬೇರೆ. ಅಡುಗೆ ಮನೆಯಲ್ಲಿ ಹೇಗೋ ಹಾಗೆ ಅಂತ ಹೇಳಿದ. ಅಡುಗೆ ಮನೆಯಲ್ಲಿ ಏನಾಗಿದೆ? ಹೊಗೆ ಜೊತೆಗೆ ಏನಿದೆ? ಬೆಂಕಿ ಇದೆ. ಸರಿ ಹೋಯ್ತು. ಅದು ಡೌಟ್ರಲ್ಲಿ ಮತ್ತೊಂದು ಕೊಟ್ಟರೆ ಉಪಯೋಗ ಇಲ್ಲ, ಏನು ಪ್ರಯೋಜನ? ಅಂದರೆ ಅದು ಇದೇ ಇಂಪಾರ್ಟೆಂಟ್ ಇದೆ. ನಮ್ಮ ಜನಕ್ಕೆ ಯೋಚನೆ ಮಾಡೋದು ಕಲಿಸಿಬಿಟ್ರೆ ಫಿಲಾಸಫಿ ಹೇಳೋದು ಭಾರಿ ಸುಲಭ. ಅವ್ರನ್ನೇನು ಮಾಡ್ತಾರೆ? ಅವ್ನು ಮಾತಾಡಲಿಕ್ಕೆ ಬಿಡದೆ ಮಾತಾಡ್ತಿರ್ತಾರೋ ಒಂದು. ಎರಡು ಉತ್ತರ ಕೊಡದೆ ಏನೋ ಕತೆ ಹೇಳ್ತಾರೆ. ಅವೆಲ್ಲ ಒಪ್ಪಲ್ಲ ಅಂದ್ಬಿಡ್ತಾರೆ. ಯಾರು ಉತ್ತರ ಅದ ತಪ್ಪದು. ಅದು ಹೇಗೆ ಹೇಳು ಅಂತ ಹೇಳೋದು ನಾನು ಪ್ರೂವ್ ಮಾಡಬೇಕೀಗ. ಅದಕ್ಕೆ ಎಲ್ಲರೂ ತೋರ್ಸೋಕ್ಕೆ ಹೋಗಲಿನ ಜಡದಿಂದ ಕೆಲಸ ಎಲ್ಲರೂ ತೋರಿಸ್ಬಿಟ್ಟು. ಇನ್ನು ತೋರಿಸೋವೆಲ್ಲ ಕೂಡ ಡೌಟ್ಫುಲ್ ಕೇಸುಗಳೇ, ಡಿಸೈಡೆಡ್ ಕೇಸುಗಳಲ್ಲ.
ಆದ್ದರಿಂದ ಏನು ಮಾಡಕ್ಕೆ ಬರಲ್ಲ, ನಿನ್ನೆ ವೇತನ ಒಪ್ಲಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ಅದೇ ಬ್ರಹ್ಮಸೂತ್ರ ಹೇಳ್ತಾರೆ ಅದನ್ನೇ, ಪಯೋಂಬು ವಚ್ಚೇತ್ನ. ಪಯೋಂಬು ಒತ್ತಂದೇನು, ಪಯ ಅಂದರೆ ನೀರಲ್ಲ, ಎರಡೂ ನೀರು ಮಾಡಿಬಿಟ್ರೆ ಪಯೋಂಬು ರಿಪೀಟ್ ಆಗುತ್ತೆ. ಹಾಲು ಮೊಸರಾಗೋದು, ನೀರು ಹರಿಯೋದು ಸಾಂಖ್ಯ ಹೇಳ್ತಾರೆ. ನೋಡಿದ್ರೆ ಪ್ರಕೃತಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಲ್ಲ, ಅರ್ಥ ಆಯ್ತಾ? ಅಲ್ಲೂ ಕೂಡ ಏನಿದೆ, ಹರಿಸೋನೊಬ್ಬನಿದ್ದಾನೆ. ಇಲ್ಲಿ ನೀರು ಬಿಡೋರಿದ್ದಾರೆ ಗೊತ್ತಿದೆ ನಮಗೆ, ಅಲ್ಲಿ ಬಿಡೋರು ಗೊತ್ತಿಲ್ಲ ಅಷ್ಟೇ. ಇದನ್ನು ಕೂಡ ಅದನ್ನು ನೋಡಿಲ್ಲ ನಾವು, ಇದನ್ನು ನೋಡಿಲ್ಲ. ನೀರು ಬಿಡೋದು ಯಾರ ಹತ್ರ ನೋಡ್ಕೊಂಬಂದವ್ರು ಇದ್ದಾರಾ? ಯಾರೂ ಇಲ್ಲ. ಯಾವ್ರು ನೋಡಿರ್ತಾರೆ, ನಮ್ಗೆ ಉಪಯೋಗ ಇಲ್ಲ. ಆದರೆ ಇದನ್ನು ನೋಡದೆ ಹೋದರೂ ಒಪ್ತಾರೆ, ಅದನ್ನು ನೋಡದೆ ಹೋದರೆ ಒಪ್ಪೋದಿಲ್ಲ. ಇದು ಸ್ವಾರಸ್ಯ. ಇದು ಏನಂತಾರೆ ಇದಕ್ಕೆ? ಅರ್ಧಜರತೀಯ. ಅರ್ಧಜರತೀಯ ಅಂದ್ರೇನು? ಪಾರ್ಷಿಯಲ್ಲಾಗಿ ಒಪ್ಪೋದು, ಪಾರ್ಷಿಯಲ್ಲಾಗಿ ಬಿಡೋದು. ಆ ರೀತಿ ಒಪ್ಪಬಾರ್ದು. ಒಪ್ಪಿದ್ರೆ ಏನು ಮಾಡಬೇಕು? ಇದಕ್ಕೂ ಯಾರೂ ಇಲ್ಲ ಅಂತ ಹೇಳಬೇಕು. ಅದೇ ನೀರು ಬರುತ್ತೆ ಅದಕ್ಕೆ, ಅದೇ ಬರುತ್ತಾಗಿದ್ರೆ ಅರ್ಥ ಆಯ್ತಾ? ಹಾಂ, ಯಾರ ಅದೇ ಯಾವ ನಿಮಿತ್ತ ಕಾರಣ ಯಾವಾಗಲೂ ಏನಾಗಿರಬೇಕು? ಚೇತನ ಆಗಿರಬೇಕು. ಲಿಂಗಾನಾಂ ಪರಮಾತ್ಮನಿ ಅವಕಾಶೇ ವಿದ್ಯತೆ ಏವ ಇತಿ ತದ್ರಾಹಿತ್ಯಂ. ಮುಂದೆ ವಜ್ರಶಬ್ದಸ್ಯ ಉದ್ಯತತ್ವಸ್ಯ ಚ ವಿಷ್ಣೋವೇವ ಅವಕಾಶಃ ಉದ್ಯಮಿತ್ಯತ್ವಮೇವ ಉದ್ಯತತ್ವಮಿತಿ. ಅಯಂ ಪುರುಷಃ ಇತಿ ಸಂಸಾರಿ. ಅಯಂ ಪುರುಷ ಅಂತ ಎಲ್ಲಿ ದೋಷ ಕಾಣುತ್ತೋ ಅಲ್ಲಿ ಸಂಸಾರಿ. ದೋಷ ಕಾಣದೆ ಹೋದರೆ ದೇವರೇ. ಪುರುಷ ಸೂಕ್ತಲ್ಲಿ ಹೇಳಿಲ್ಲ ಮೊನ್ನೆಗ, ಪುರುಷಂ ಪಶುಂ ಅಬದ್ಧತ್. ಪುರುಷನನ್ನು ಕಟ್ಟಿಬಿಟ್ರು ಪಶುವನ್ನಾಗಿ ಅಂತೇಳಿ. ಶುರುವಾಗಿದ್ದು ಶಾಸ್ತ್ರನಿಷ್ಠ ಪುರುಷ. ಇಬ್ಬರು ಒಂದೇ ಆಗೋ ಚಾನ್ಸ್ ಇದೆ. ಪಶು ಹೇಗಾಗ್ತಾನೆ ಅಂತ ಆಗೋದಿಲ್ಲ. ಅದೇ ಉಪನಿಷತ್ತು, ಅದೇ ಇದರಲ್ಲೇ ಕಾಂಟೆಕ್ಸ್ಟ್ ನೋಡಬೇಕು. ಆ ಕಾಂಟೆಕ್ಸ್ಟಲ್ಲಿ ವಿರೋಧ ಇಲ್ಲ ದೇವರನ್ನು, ಇಲ್ಲಿ ವಿರೋಧ ಇದೆ. ಯಾತಕ್ಕೆ? ಅವನ ಪಶು ಹೇಗಾಗ್ತಾನೆ, ಅದಕ್ಕೆ ಇನ್ನೊಬ್ಬನು ಅಂತ ಅರ್ಥ ಆಡಬೇಕು. ಅಲ್ಲಿ ಅದೇ ಉತ್ತರ ಇದೆ. ಅಯಂ ಪುರುಷ ಅಂತ ಕೇಳಿದರೆ ಸಂಸಾರಿ. ಆತ್ಮಶಬ್ದೋದಿತ ಏವ ವಿಷ್ಣು ಅತ ಅನಾದಿತ್ವ ಆದಿತ್ವಾದಿ ಜ್ಯೋತಿಷ್ವಂ ಸಂಸಾರಿಣ ಏವ ಆದಿತ್ಯೇನ ಇವ. ಎಲ್ಲಿ ಪುರುಷ ದುಃಖಿ ಅಂತ ಕರೀತಾನೋ ಸಂಸಾರಿ ಪುರುಷ, ಎಲ್ಲಿ ಸುಖಿ ಅಂತ ಕರೀತಾರೋ ಅವನು ಭಗವಂತ. ಇತ್ಯವಧಾರಣಂ ಬಾಹ್ಯಜ್ಯೋತಿಷು ಪ್ರಾಧಾನ್ಯಾಪೇಕ್ಷೆಯ ಇತ್ಯಾದಿ. ಕೆಲವೊಮ್ಮೆ ಹೇಳ್ತಾರಲ್ಲ, ಆದಿತ್ಯ ಬೆಳಕು ಕೊಡ್ತಾನೆ ಅಂದರೆ ಬೇರೆದಕ್ಕೂ ಬೆಳಕು ಕೊಡೋ ಶಕ್ತಿ ಇದೆ, ಪ್ರಧಾನವಾಗಿ ಆದಿತ್ಯ ಕೊಡ್ತಾನೆ ಅಂತ ಆಗುತ್ತೆ ಹೊರತು ಅದೊಂದಕ್ಕೆ ಅಲ್ಲ. ದೇವ್ರ ಬಗ್ಗೆ ಹೇಳಿದಾಗ ಏನು ಹೇಳಿದ್ರು ಕೂಡ ಏನದು ಅವನೇ ಪ್ರಧಾನ, ಇನ್ನೊಬ್ಬ ಪ್ರಧಾನ ತೋರ್ಸೋಕ್ಕೆ ಬರೋದಿಲ್ಲ ಇತ್ಯಾದಿ. ಇವೆಲ್ಲ ಅವ್ರು ಹೇಳೋದು ಇವ್ರು ಹೇಳೋದು ಅಷ್ಟೇ ನಾವೇ ಗಟ್ಟಿ ಮಾಡ್ಕೋಬೇಕು ಫಸ್ಟು. ಉಳಿದವ್ರು ಹೇಳಿದ್ರೆ ಅವ್ರು ಕೇಳಲಿ ಬಿಡಲಿ ಅವ್ರ ಹಣೆ ಬರ. ಬಟ್ ನಾವೇನು ಮಾಡಬೇಕೀಗ? ನಾವು ನಮ್ಮ ಗತಿ ನೋಡ್ಕೋಬೇಕು ಫಸ್ಟು. ಅರ್ಥ ಆಯ್ತಾ? ನಾವು ಪಕ್ಕದಿಂದ ಟಿಕೆಟ್ ಇದೆ ಅಂತ ಕೇಳ್ತೀವಿ, ಆ ಬಸ್ನಲ್ಲಿ ಕೇಳ್ತೀವಿ, ಏನು ಕೇಳೋದಿಲ್ಲ. ರಿಸರ್ವೇಷನ್ ಆಗಿದೆಯಾ ಏನು ಕೇಳೋಕ್ಕೆ ಹೋಗಲ್ಲ. ಯಾತಕ್ಕೆ? ನಮ್ಮಲ್ಲಿ ಕೂತಿರ್ತೇವೆ ಅಷ್ಟೇ. ನಮ್ಮದಲ್ಲಿ ಕೂತರೆ ಕೇಳ್ತೇವೆ, ನಮ್ಮದು ಇದು ಬಿಡು ಅಂತ ಕೇಳ್ತೀವಿ, ಇಲ್ಲದ್ರೆ ಕೇಳೋದಿಲ್ಲ. ಅದನ್ನೆಲ್ಲ ಮಾಡಿ ನಾವು ಕಂಡಕ್ಟರ್ ಆಗಿಬಿಡ್ತೀವಿ. ಆಗ ನಾವು ಪ್ಯಾಸೆಂಜರ ಕಂಡಕ್ಟ್ರ್, ನೀವು ಅಷ್ಟೇ ಕಂಡಕ್ಟರ್ ಅಲ್ಲ ನೀವು. ಅದಕ್ಕೆ ಇಲ್ಲಿ ಹೇಗೆ ಬಸ್ಸಲ್ಲಿ ಕೇಳಬೇಕು, ಇಲ್ಲ ಹಾಗೆ ಕೇಳಬಾರ್ದು. ಯಾರೋ ತಪ್ಪು ಮಾಡಿದ್ದಾರೆ ಅಂಥೇಳಿ ನಾವು ಯಾರೋ ಊಹಾಪೋಹಗಳಿಂದ ಏನು ಮಾಡೋಕ್ಕೆ ಬರೋದಿಲ್ಲ. ಒಬ್ಬ ನಿರಪರಾಧ ನಾವು ಅಪರಾಧ ಪ್ರೂವ್ ಮಾಡೋಕ್ಕೂ ಬರೋದಿಲ್ಲ. ಅದೇ ರೀತಿ ನಿರಪರಾಧಿ ಅಂತ ಕನ್ವಿನ್ಸ್ ಮಾಡೋಕ್ಕೂ ಬರೋದಿಲ್ಲ. ನಮಗೆ ಗೊತ್ತಿಲ್ಲ. ಯಾಕೆ? ನಮ್ಮ ಇದಕ್ಕೆ ಬರೋದು, ನಮ್ಮ ವ್ಯಾಪ್ತಿ ಬರೋದಿಲ್ಲ. ಅದು ಅಷ್ಟೇ, ವೆರಿ ಸಿಂಪಲ್. ಎಷ್ಟೋ ಸರ್ತಿ ಕೇಳಿದರೆ ರೆಕಾರ್ಡ್ಗಳಿಂದ ನಮ್ಮ ವ್ಯಾಪ್ತಿ ಬರೋಲ್ಲ ಅಂತ ಹೇಳ್ಬಿಡ್ತಾರೆ. ಈ ಸೌತು ದಕ್ಷಿಣ ಬರ್ತಿಲ್ಲ ಕಾರಣ PPMPಗಳೇ ನಮಗೆ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಯಾವುದೋ ಒಂದು ಊರು ನೀವು ಅಮೇರಿಕ ನ್ಯೂಯಾರ್ಕ್ ಕೇಳಿದರೆ ಕೊಡ್ತಾರಾ? ನಮ್ಮತ್ತಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ನಮಗೆ ಗಟ್ಟಿಯಾಗಬೇಕು. ಅವಾಗ ಧ್ಯಾನ ಶುರುವಾಗ್ಬಿಡೋದು. ಸ್ವಲ್ಪ ಶೇಕಿ ಆದರೂ ಕೂಡ ಹೋಯ್ತಾರೆ. ಸ್ವಲ್ಪ ಗಾಳಿ ಒಂದು ದೀಪ ಇದೆ, ಇಷ್ಟಂದ್ರೂ ಕೂಡ ಏನಾಯ್ತು, ಏನೋ ಗಾಡಿ ಬಂದಿದೆ ಅಂತ. ಅದು ಹೀಗೆ ಅದಕ್ಕೆ ದೃಷ್ಟಾಂತ ಕೊಟ್ಟಿತ್ತು. ಯಥಾ ದೀಪ ನಿವಾತಸ್ಥ, ಗಾಡಿ ನಿವಾತಸ್ಥ. ನಿವಾತ ಶಬ್ದಕ್ಕೆ ಇವ್ರು ಏನೋ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಕೆಲವರೆಲ್ಲ. ಶೂನ್ಯ ಅಂತ ಅರ್ಥ ಮಾಡ್ಕೋತಾರೆ. ಶೂನ್ಯದಲ್ಲಿ ಬಿಡಿಯೋಕ್ಕೆ ಸಾಧ್ಯ ಇಲ್ಲ. ಶೂನ್ಯ ಅಲ್ಲದು. ಗಾಳಿ ಇಲ್ಲದ ಪ್ರದೇಶದಲ್ಲಿರ್ತಕ್ಕಂಥ ದೀಪ ಒಂದೇ ರೀತಿಯಲ್ಲಿ ಹೇಗೆ ಜ್ವಾಲೆ ಬಿಟ್ಟಿರುತ್ತಲ್ಲ ಹಾಗಿರಬೇಕು ಅಂತ ಹೇಳ್ತಾರೆ. ಸ್ಲೈಟೆಸ್ಟ್ ಮೂಮೆಂಟ್ ಕೂಡ ಸಂಶಯ ತೋರಿಸುತ್ತೆ. ಆದ್ದರಿಂದ ಧ್ಯಾನದ ಸ್ಟೇಜ್ ಯಾವಾಗಲೂ ಆ ಸ್ಟೇಜ್ ಹೋದಾಗ ಮಾತ್ರ. ಇತಿ ಅಯ್ಯೋ ನಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಬಿಟ್ಟಿರೋದು, ಕೆಮಿಸ್ಟ್ರಿ ಪ್ರಾಕ್ಟಿಕಲಿ ಏನು ಮಾಡಿ ಬಿಡೋದಿಲ್ಲ. ಯಾವಾಗ ಬಿಡ್ತಾರೋ ಅವರು? ಮೊದಲೆಲ್ಲ ತೋರಿಸ್ತಾರೆ, ಡೆಮಾನ್ಸ್ಟ್ರೇಟ್ ನೋಡಬೇಕಷ್ಟೇ ನೀವು. ಅದು ಮುಟ್ಲಕ್ಕೂ ಬಿಡೋದಿಲ್ಲ ಅವರು. ಆಮೇಲೆ ಏನು ಮಾಡ್ತಾರೆ, ಕೆಲವೊಂದು ಮುಟ್ಲಕ್ಕೆ ಬಿಡ್ತಾರೆ, ಎಲ್ಲ ಬಿಡೋದಿಲ್ಲ. ಆಮೇಲೆ ಇಂಡಿಪೆಂಡೆಂಟಾಗಿ ಬಿಟ್ಬಿಡ್ತಾರೆ. ಇದು ಯಾವಾಗ ಬಿಡ್ತಾರೆ ಅದನ್ನವರು? ಅವನಿಗಿನ್ನ ಅವನೇನು ತಪ್ಪು ಮಾಡಿರೋ ಚಾನ್ಸಸ್ ಅಲ್ಲೂ ಮಾಡ್ಕೊಳ್ಳೋರು ಸಿಗ್ತಾರೆ ಪಾಪ.
ಆದರೆ ಕೇಸ್ ತುಂಬ ಕಡಿಮೆ ಅದು. ಆ ಸ್ಟೇಜ್ ಬರಬೇಕು. ಒಬ್ಬನೇ ಬಿಟ್ಟು ಹೋಗ್ಬಿಡ್ತಾರೆ ನೀವು ಮಾಡ್ಕೊ ಅಂತ ಹೇಳಿ. ಏಕಾಕಿ ಆಗೋದು ಅದು ಏಕಾಕಿ ಯಥಚಿತ್ತಾತ್ಮ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ, ಏಕಾಕಿ ಆಗ್ಬೇಕಾದ್ರೆ ಏನಾಗಿರ್ಬೇಕು ಅವನು, ಇನ್ನೊಬ್ಬರು ಸಹಾಯ ಬೇಕಿಲ್ಲ ಅವನಿಗೆ. ಇನ್ನೊಬ್ಬರು ಸಹಾಯ ಬೇಕಿಲ್ಲ ಅಂದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ಟಿದೆ ಅಂತ ಆ ಸ್ಥಿತಿ ಬರಬೇಕು. ಅವಾಗ ಫೈನಲ್ ಧ್ಯಾನ. ಅವಾಗ ಏನಾಗೋದಿಲ್ಲ, ಅವನು ಹೊರಗಿಂದ ಅಲ್ಲ, ಹೊರಗಿಂದ ಅಲ್ಲ, ಸುತ್ತಮುತ್ತ ಏನು ಬಂದರೂ ಕೇರ್ ಮಾಡಲ್ಲ. ಧ್ರುವನಿಗೆ ಹುಲಿ ಸಿಂಹ ಎಲ್ಲ ಬಂದು ಏನು ಕೇರ್ ಮಾಡಲಿಲ್ಲ. ಯಾತಕ್ಕೆ ಆ ಇನ್ವಾಲ್ಟ್ ಆ ರೀತಿ ಬಂದು ಹೋಗಿಬಿಡ್ತಾರೆ. ಅರ್ಥ ಆಯ್ತಾ? ಈಗ ನಮಗೊಂದಿಷ್ಟು ನೋಡಿ ಆಗಿದೆ. ಈಗ ಎಷ್ಟು ಬೇಕಾದ್ರೂ ಬೆಟ್ಟಿಗಿಟ್ಟಿರ್ತೀರ ಪ್ರಮಾಣ, ಯಾಕೆ ನೋಡಿ ಆಗಿದೆ. ಅಲ್ಲೇ ಫೈಲ್ ಆಗಿದ್ದು ದ್ವಿತೀಯ ಬಂತ ಅದಿತಿಯೊಳಗೆ ಉಚ್ಚೆ ಸ್ರವಸ್ ಕುದುರೆ ಇದೆಯಲ್ಲ, ಅದು ಪೂರ್ತಿ ಬೆಳಗಿದೆಯಲ್ಲ ಪ್ರಶ್ನೆ ಹಾಕ್ಕೊಟ್ಟು, ಪೂರ್ತಿ ಬೆಳಗಿದೆಯೋ ಇಲ್ವೋ. ಇಬ್ಬರು ಯಾರ್ಯಾರು, ವಿನತಾ ಇವರು ಇಬ್ಬರು ಕೂಡ ವಿನತಾ ದಿತಿ ಅವರು. ಆಮೇಲೆ ಗೊತ್ತಾಯ್ತು ಅವಳಿಗೆ ಎಲ್ಲ ಮಾಡಿದ್ದು ನನ್ನ ತಪ್ಪು ಅಂತ ಅನಿಸ್ಬಿಡ್ತು ಅವಳಿಗೆ. ಆದರೆ ಹಠ ಬಿಡಲಿಲ್ಲ. ಅಲ್ಲ ಬಿಟ್ಬಿಡಿ, ಹಠ ಬಿಡಲಿಲ್ಲ ಅವಳು. ಏನು ಮಾಡಿಲ್ಲ, ಮಕ್ಕಳೆಲ್ಲ ಕರೆದು ಬಿಟ್ಟು ನಾವು ತಪ್ಪು ಹೇಳಿದರೆ ಹೇಗಾರು ಅಡ್ಜಸ್ಟ್ ಮಾಡಿರಿ. ಮ್ಯಾನಿಪುಲೇಷನ್ ಕೇಸ್ ಅದು, ಫಸ್ಟ್ ಮ್ಯಾನಿಪುಲೇಷನ್ ಕೇಸ್. ಏನಾರು ಮಾಡಿ ಏನು ಕಾಣಬೇಕಲ್ಲಿ, ಕಪ್ಪು ಕಾಣಬೇಕು ಅಂತ ಹೇಳಿದರು. ಕಪ್ಪು ಯಾವ್ದು ಕಂಡುಬಿಟ್ರೆ ದಾಸಿ ಆಗಬೇಕು. ಆಗ ಅದು ಹತ್ತಿರ ನೋಡಾಗ ದೂರದಿಂದ ಹತ್ತಿರ ಬಿಡಕ್ಕಿಲ್ಲ. ಹಾವು ಸುತ್ತೋಗ್ಬಿಟ್ಟು ಹೋಗ್ಬಿಟ್ಟು ಇದಕ್ಕೆಲ್ಲ ಯಾವುದಕ್ಕೆ ಸುತ್ತಕೊಂಡು ಬಾಲ ಕಪ್ಪಿದೆ ಆದ್ದರಿಂದ ಹೇಳಿದ ಸುಳ್ಳು, ದಾಸಿ ಆಗು. ಆಮೇಲೆ ಗರುಡ ಏನು ಮಾಡ್ತಾನೆ, ಹೋಗಿ ಅದನ್ನು ಡಿಸ್ಪ್ರೂವ್ ಮಾಡಿ ತಾಯಿನ ಬಿಡಿಸ್ತಾನೆ. ಅದಕ್ಕೆ ತಾಯಿನ ದಾಸ್ಯ ಬಿಡಿಸಿದ ವ್ಯಕ್ತಿ ಯಾರು, ಗರುಡ ಅಂತ ಹೇಳ್ತಾರೆ. ಗರುಡ ದಾಸ್ಯ ಬಿಡಿಸ್ತಾನೆ. ಈ ಮೋಸದ ಕಂಡುಹಿಡಿತಾರೆ. ಅದಕ್ಕೆ ಹಾವು ಎರಡಕ್ಕೆ ಯಾಕೆ ಗಲಾಟೆ ಅಂತ ಕೇಳಿದ್ರೆ, ಆ ಕೇಸ್ ಫೇಲ್ ಆಗಿದೆ ಅಂತ ಅವತ್ತಿನಿಂದ ಇವತ್ತವರೆಗೂ ಹಾಗೆ ಇದೆ ಅಂತ ಹೇಳ್ತಾರೆ. ಯಾರಿಗಿಲ್ಲ ಅದು, ಗರುಡ ಶೇಷರಿಗಿಲ್ಲ. ಯಾಕೆ, ಶೇಷ ಇನ್ವಾಲ್ವ್ ಆಗಿಲ್ಲ, ಶೇಷ ಒಪ್ಪೋದಿಲ್ಲ, ನಾನು ಮಾಡೋಲ್ಲ. ಎಲ್ಲ ಹಾವುಗಳು ಒಪ್ಪಲಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಅದು. ನಾವು ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಆಯಿತಾ. ಅದರಲ್ಲಿ ಶೇಷ ಬಹಳ ಪ್ರಧಾನ ಇದ್ದಾರೆ. ಆದ್ದರಿಂದ ಹಾಗೆ ಶೇಷದೇವರು ಗರುಡನಿಗೆ ವಿರೋಧ ಇಲ್ಲ. ನಮ್ಮಲ್ಲಿ ಎಷ್ಟು ಜನ ಏನು ಮಾಡ್ತಾರೆ, ಗರುಡ ಶೇಷ ಮನೇಲಿ ಇಟ್ಕೋಬಾರ್ದು, ಪಂಜಿತ ಆಗಿಬಿಡುತ್ತೆ, ಇಬ್ಬರು ಆಗೋದಿಲ್ಲ. ಅವ್ರ ಗಲಾಟೆ, ನಮ್ಮನೆ ಮಕ್ಕಳು ಕ್ರಿಕೆಟ್ ಆಡಿದ್ರೆ ಇಲ್ಲಿ ಗಲಾಟೆ ಆಗುತ್ತಲ್ಲ, ಹಾಗಾಗತ್ತೆ ಅಂತ ತಿಳ್ಕೊಂಡು ಅವ್ರಿಗೆ ಪಾರ್ಟಿಗಳೇ ಅಲ್ಲ ಅವರು. ಅವರಲ್ಲಿ ಪರಸ್ಪರ ಏನಿಲ್ಲ, ದ್ವೇಷ ಇಲ್ಲ. ನಡೆದಿರೋ ಲೋ ಲೆವೆಲಲ್ಲ, ಹೈಯಲ್ಲಿ ಅದಕ್ಕೆ ಅಪ್ಲೈ ಆಗಲ್ಲ. ಒಟ್ಟು ಯಾಕೆ ಹೇಳಿದ್ದಿಷ್ಟಲ್ಲ ಅಂದರೆ, ನಾವು ನಿಶ್ಚಯ ಮಾಡಿಕೊಡದೆ ಹೋದರೆ ಎಂದೂ ಕೂಡ ನಿಶ್ಚಿತ ಭಾರಿ ಫಾಸ್ಟಾಗಿ ಹೋಗ್ಬೇಕಾದ್ರೆ ಏನಾಗಿರ್ಬೇಕು, ಡ್ರೈವರ್ಗೆ ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡ್ತಾನೆ. ಏನಂತ ಸರಿಯಾದ ದಾರಿ ಅಂತ ಗೊತ್ತಿದೆ, ಸರಿಯಾದ ದಾರಿ. ಯಾವ ದಾರಿ ಇಲ್ಲ ಎಲ್ಲ ಹೋಗ್ತೀವಿ, ಹೀಗೆ ನೋಡೋದು, ಹಾಗೆ ನೋಡೋದು, ಮತ್ತು ನಿಲ್ಲಿಸೋದು, ಯಾರ ಕಂಡಾಗೆಲ್ಲ ಮಾತಾಡಿಸೋದು, ಕೊನೆಯವರೆಗೆ ಇದ್ದಿದ್ದೆ ಅದು. ಮತ್ತು ಎಷ್ಟೇ ಹೋದರೂ ಕೂಡ ಇನ್ನೂ ಡೌಟ್ ಇದ್ದಾಗ ಸ್ವಲ್ಪ ಕಂಟ್ರೋಲಲ್ಲೇ ಹೋಗ್ತಾನೆ, ಬಿಡೋದ್ರೆ ಜಾಸ್ತಿ ಹೋಗೋದಿಲ್ಲ. ಅದು ನಿಶ್ಚಿತ ಕೊನೆ ಬೋರ್ಡ್ ನೋಡೋಕೆ ಕಾಲು ಸರ್ರ ತೋತಿ ಬಿಡ್ತಾನೆ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ತೋರಿಸ್ಬೇಕಾದ್ರೆ ಅದು ಯಾರು ಹಿಡ್ಕೊಂಡ್ರೆ ಕೈ ಇರುತ್ತೆ, ಅಲ್ಲಿ ಇಟ್ಬಿಟ್ಟಿದ್ದಾರೆ ಆಗಲಿದೆ, ಅಪೌರುಷೇಯ. ಗೊತ್ತಾಯ್ತಾ, ಅಲ್ಲಿ ಯಾರೋ ಒಂದು ಹೇಳಿದ್ರೆ ಮತ್ತೆ ಕೈ ಮಾಡೋದು, ಮಿಸ್ಗೈಡ್ ಮಾಡೋದು ಚಾನ್ಸ್ ಇದೆ. ಇವರಿಗೋಸ್ಕರ ಇಟ್ಟಿಲ್ಲ ಅವರು, ಎಂದೋ ಇಟ್ಬಿಟ್ಟಿದ್ದಾರೆ. ಆ ಮಟ್ಟಿಗೆ ಅಪೌರುಷೇಯ. ಇವರು ಹೋಗೋದಾಗಲಿ ಇಟ್ಬಿಟ್ರೆ ಏನಾಗ್ತಿತ್ತು ಅದು, ಇವ್ರು ಕದ್ರು ವಿನತ ಮಾಡೋಕ್ಕೆ ಬೇಸ್ಪತ್ತಾಗ ಆಗ್ತಿತ್ತು. ಅದೇ ಆಗಲಿಲ್ಲ. ಅಲ್ಲಿ ಮೋಸ ಮಾಡಿದ್ದಕ್ಕೆ ಏನಾಯ್ತು, ಅವರೆಲ್ಲ ಡಿಫರೆಂಟ್ ಪಾರ್ಟಿ, ಒಂದೇ ತಾಯಿ ಅಂದರೆ ಅಕ್ಕ ತಂಗಿಯರ ಮಕ್ಕಳವರು ಇಲ್ಲಿ ಪಾಂಡವ ಕೌರವರಲ್ಲಿ ಗಂಡಸರ ಜಗಳ, ಇದು ಹೆಣ್ಮಕ್ಳಿಂದ ಬಂದ ಜಗಳ. ತಂದೆ ಬೇರೆ ಆಗಿದ್ದಕ್ಕೆ ಅಲ್ಲಿ ಜಗಳ, ತಾಯಿ ಬೇರೆ ಆಗಿದ್ದಕ್ಕೆ ಇಲ್ಲಿ ಜಗಳ. ಅಂತೂ ಅತಿ ಹತ್ತಿರದ ಬಂಧತ್ವ ಇದ್ದಾಗಲೂ ಕೂಡ ಏನಿರ್ಬೋದು, ಜಗಳ. ಹೆಚ್ಚು ಜಗಳ ಬರೋದು ಅಲ್ಲೇ. 24 ಸಾವಿರ ಜಗಳ ಆಡ್ತಾರೆ, ಉಳಿದವ್ರು ಬಂದರೆ ಜಗಳ ಆಡಿ ಹೋಗ್ಬಿಡ್ತಾರೆ. ಬಾಡಿಗೆ ಬಿಡೋದು ಬೈತ ಎಷ್ಟೊತ್ತು ಕೂತಿರ್ತಾರೆ, ಹೋಗ್ಬಿಡ್ತಾರೆ. ಒಳಗೆ ಎದ್ದು ದಿನ ಓಡಾಡಿಸ್ತಾರೆ. ದಿನ ಸುಖವಾಗಿರ್ಬೇಕಾದ್ರೂ ಜೊತೆಯರು ಒಳ್ಳೆಯವರಾಗಿರ್ಬೇಕು, ದಿವಸ ದುಃಖ ಪಡಬೇಕಾದ್ರೂ ಕೂಡ ಅವ್ರು ಕೆಟ್ಟವರಾಗಿರ್ಬೇಕು. ಆ ದೃಷ್ಟಿಯಲ್ಲಿ ನಮಗೆ ಕೆಟ್ಟವು ಅಂದರೆ ಪೂರ್ವಪಕ್ಷಗಳು, ಸಿದ್ಧಾಂತ ಅಂದರೆ ಒಳ್ಳೆಯವು. ಸಿದ್ಧಾಂತ ಯಾವಾಗ ಏನು ಮಾಡುತ್ತೆ, ನಮ್ಮನ್ನು ನಾವು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅವೆಲ್ಲ ಏನು ಮಾಡುತ್ತೆ, ನಮ್ಮನ್ನು ಅಪೋಸ್ ಮಾಡ್ತಾ ಹೋಗುತ್ತೆ. ಪರೀಕ್ಷೆ ಓದ್ತೀನಿ, ಗ್ಯಾರಂಟಿ ಫೇಲ್ ಆಗ್ತಿ ಹೋಗೋದು ಎಷ್ಟು ಅರ್ಧ ಡೌನ್ ಆಗಿಬಿಡ್ತಾನೆ. ಆಗಲೇ ಒಂದು ರೀತಿ ಏನಾಗ್ತಾನೆ, ಮಾರಲಿ ಡೌನ್. ಹಾಗೆ ಮಾಡಬಾರ್ದು. ಕರ್ಣನೇ ಹಾಗೆ ಮಾಡಿದ್ದು ಶಲ್ಯರಾಜ್. ಹಾಗೆ ಮಾಡಿ ಕೊನೆಗೆ ಇದು ಮಾಡ್ದ, ಕರ್ಣನ ತೇಜಸ್ಸನ್ನು ಕಡಿಮೆ ಮಾಡೋ ಕೆಲಸ ಮಾಡ್ದ. ಅದು ಮೋಸ ಅಲ್ಲ. ಯಾಕೆ, ಆತ ರಾಂಗ್ ಪಾರ್ಟಿಯಲ್ಲಿ ಇದ್ದಿದ್ದರಿಂದ ಆಯ್ತು. ಅಯಂ ಪುರುಷ ಆದಿತ್ಯೇನೈವ ಇತ್ಯವಧಾರಣಂ ಬಾಹ್ಯಜ್ಯೋತಿಷು ಪ್ರಾಧಾನ್ಯಾಪೇಕ್ಷೆಯ ಇತ್ಯಾದಿ ಲೋಕಸಂಚರಣಂತೂ ಜೀವಮಾದಾಯ ತಸ್ಯೈವ ಅದುಃಖೇನ ಸ್ವಾತಂತ್ರ್ಯ. ಅಲ್ಲ, ಜೀವನ ಪಾಪ ಪರಮಾತ್ಮ ಶಿಕ್ಷೆ ಕೊಡ್ತಾನೆ, ತನಗೂ ಏಟ್ಬಿಟ್ಟು ನೋವಾಗೋದಿಲ್ಲ ಅಂತ ಕೇಳಿದ್ರೆ ದೇವರಿಗೆ ಆಗೋದಿಲ್ಲ. 1000 ಜನಕ್ಕೆ ಹೊಡಿತಾನೆ,
ಹೊಡ್ಸ್ಕೊಂಡವನು ನೋವಾಗತ್ತೆ. ಇವನಿಗೆ ಹೊಡೆದ ಕೈ ನೋವಾಗೋದೇ ಹೊರತು ಏನಾಗಲ್ಲ. ಅವನು ಹೊಡೆಸ್ಕೊಂಡು ನೋವಾಗೋದಿಲ್ಲ. ಹೊಡೆದ ನೋವು ಬೇರೆ, ಹೊಡೆಸ್ಕೊಳ್ಳೋ ನೋವು ಬೇರೆ. ಅರ್ಥ ಆಯ್ತಾ? ಪ್ರಶ್ನೆ ಏನಂದರೆ, ದೇವರು ನಮ್ಮ ಜೊತೆಗಿದ್ದರೆ ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ನಮಗಾಗೋ ದುಃಖ ದೇವರಿಗೆ ಆಗೋ ಒಂದೇ ಪೇನಲ್ಲಿ ಕೂತಾರೆ, ಇಬ್ಬರಿಗೆ ಒಂದೇ ರೀತಿ ಪೆಟ್ಟಾಗಬೇಕಲ್ಲ ಅಂತ ಕೇಳಿದ್ರೆ ಆಗೋದಿಲ್ಲ. ಇಲ್ಲೇ ಆಗಲಿಲ್ಲ, ಅರ್ಥ ಆಗ್ತೀರ, ಒಂದರಲ್ಲಿ ಕೂತಲ್ಲೇ ಆಗಲಿಲ್ಲ. ಗೊತ್ತಾಯ್ತಾ? ಒಬ್ಬ ಬಚಾವಾಗಿಬಿಟ್ಟ. ಆದ್ದರಿಂದ ಒಂದೇ ದೇಹದಲ್ಲಿದ್ದ ಮಾತ್ರಕ್ಕೆ ಕೇಳೋರಿಗೆ ಎಕ್ಸಾಂಪಲ್ ಕೊಡಬೇಕಂತ. ಒಂದೇ ಪ್ಲೇನಲ್ಲಿ ಕೂತಿದ್ರು ಕೂಡ ಕೆಲಸತ್ತೆ 20 ಬದುಕಿರ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಎಲ್ಲರೂ ಸಾಯಲಿಲ್ಲ, ತುಂಬ ಜನ ಬೇಕಿದ್ರು. ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಯಿತು, ಅಲ್ಲಿ ಎಷ್ಟು ಜನ ಉಳ್ಕೊಂಡ್ಬಿಟ್ರು. ಉಳ್ಕೊಂಡವ್ರು ಯಾರು ಗೊತ್ತಾ? ಸ್ಮೋಕಿಂಗ್ ಝೋನಲ್ಲಿದ್ದವರು ಅಲ್ಲಿ ಉಳ್ಕೊಂಡ್ರು. ಅದಕ್ಕೆ ಅವರು ಇಂಟರ್ವ್ಯೂ ಮಾಡಿದಾಗ ಏನಂತ ಹೇಳಿದಾಗ ಗೊತ್ತಾ? ನಾನು ಸ್ಮೋಕಿಂಗ್ ಝೋನಲ್ಲಿದ್ದೆ, ಉಳ್ಕೊಂಡೆ, ನಾನು ಸ್ಮೋಕಿಂಗ್ ಏನು ಮಾಡಿ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟ. ಏನು ಮಾಡೋದು? ಅವ್ನು ಹೀಗೆ ಸ್ಮೋಕಿಂಗ್ ಝೋನಲ್ಲಿದ್ದರೂ ಬದುಕಿದೆ ಅಂತ ಹೇಳಬೇಕಾಗಿತ್ತು. ಅಲ್ಲಿ ಇದ್ದಿದ್ದಕ್ಕೆ ಬದುಕಿದೆ ಅಂತ ತಿಳ್ಕೊಂಡು. ಇದೆಲ್ಲ ನಡೆದೋಗಿದ್ದಂತೆ ಕಥೆಗಳೆಲ್ಲ. ಇದರ ಉತ್ತರ ಇದು. ಒಂದೇ ದೇಹದಲ್ಲಿ ಇದ್ದು ಮಾತ್ರಕ್ಕೇ ಇಬ್ಬರಿಗೂ ಒಂದೇ ಎಫೆಕ್ಟ್ ಆಗಬೇಕಾಗಿಲ್ಲ. ಹೇ ವೈನಾಮೇತಿ ನಿರ್ವಾಹಕತ್ವೇ ವೈನಾಮೇತಿ ನಿರ್ವಹಿತೃತ್ವೇ ಶ್ರುತ್ಯಾದಿ ಪ್ರಸಿದ್ಧಿ ಬಾಹುಲ್ಯಂ ಪ್ರಸಿದ್ಧ ಆಕಾಶಸ್ಯ ಉಕ್ತಂ ಅನಾಮರೂಪತ್ವಂ ವಿರುದ್ಧಂ. ಪರಮಾತ್ಮನಿಗೆ ಪ್ರಕಾಶ ಆಕಾಶಕ್ಕೆ ರೂಪ ಇದೆ, ನಿರೂಪತ್ವ ಒಂದು ಇದೆ, ಅದಕ್ಕೆ ಆಕಾಶ ಅಂತ ಹೆಸರಿದೆ. ಆದರೆ ದೇವರಿಗೆ ಯಾವ ಹೆಸರು ಕೂಡ ಪೂರ್ತಿ ಹೇಳಕ್ಕೆ ಬರೋದೇ ಇಲ್ಲ, ಅಷ್ಟು ಮೇಲಿದ್ದಾನಾದ್ದರಿಂದ ಅನಾಮರೂಪವಾದ ಆಕಾಶ ಅಲ್ಲ ಇದು. ಅಬ್ಸಲ್ಯೂಟ್ ಸೆನ್ಸಲ್ಲಿ ಅನಾಮರೂಪವಾಗಿರೋ ಪದಾರ್ಥ ಅಂದರೆ ಯಾರು? ಅವ್ರು ಏನು ತಿಳ್ಕೊಂಡ್ಬಿಟ್ರೆ ಗೊತ್ತಾ? ಅನಾಮರೂಪ ಅಂದರೆ ದೇವರಿಗೆ ನಾಮ ಇಲ್ಲ, ರೂಪ ಇಲ್ಲ ಅಂತ ಅಲ್ಲ. ನಾವು ಹೇಳ್ಬೋದಾದ ಒಂದು ಹೆಸರು ದೇವರಿಗಿಲ್ಲ. ಅಂದರೆ ದೇವರು ಅನ್ನೋ ಪದದೊಳಗೆ ಹೇಳಿದ ಹೆಸರು ಹೇಳಿದ ತಕ್ಷಣ ದೇವರು ಪೂರ್ತಿ ಹೇಳೋದಾಗಬೇಕು ಅಂಥ ಪದ ಒಂದೂ ಇಲ್ಲ. ಗೊತ್ತಾಯ್ತಾ? ಆದ್ದರಿಂದನೇ ಅದು ಅವಾಚ್ಯ. ಇದು ಅವಾಚ್ಯ ಆಗಲಿಲ್ಲ, ಈ ಆಕಾಶ ಅವಾಚ್ಯ ಆಗಲಿಲ್ಲ. ಅನಾಮ ಅರೂಪ, ಇದಕ್ಕೆ ಏನೋ ಒಂದು ರೂಪ ಇದೆ. ಆದರೆ ದೇವರಿಗೆ ಆ ರೂಪ ಇರೋ ನಮಗೆ ತೋರಿಸ್ತಕ್ಕೆ ಬರೋದಿಲ್ಲ. ಈ ರೀತಿ ಆಕಾಶ ಅಂತ ತೋರ್ಸಕ್ಕೆ ಬರೋದು. ಆಕಾಶ ತೋರಿಸ್ಬಾರ್ದು ಆ್ಯಕ್ಚುಲಿ. ಆಕಾಶ ಯಾವುದಕ್ಕೆ ಗೊತ್ತಾಗೋದು? ಸಾಕ್ಷಿಗಾದ್ದರಿಂದ ಇದಕ್ಕೆಲ್ಲ ಪ್ರವೇಶ ಇಲ್ಲ. ಅದಕ್ಕೆ ಅಲ್ಲಿ ನೋಡೋದು ತೋರಿಸ್ಬೋದು ಅಷ್ಟೇ ನಾವು. ಆದರೆ ಅದಕ್ಕೆ ಬೋರ್ಡಕ್ಕೆ ತೋರಿಸೋದಷ್ಟೇ ಆಕಾಶ ತೋರಿಸ್ಬೋದು. ದೇವ್ರನ್ನ ಆ ರೀತಿ ತೋರ್ಸೋಕ್ಕೂ ಬರೋದಿಲ್ಲ. ದೇರ್ಫೋರ್ ಅಲ್ಲಿ ಬರೀ ಆಕಾಶ ಅಂತ ಹೇಳಿದೇನೆ, ನಾಮರೂಪವಿಲ್ಲದ ಆಕಾಶ ಅಂತ ಹೇಳಿದ್ರಿಂದ ಆಕಾಶ ಶಬ್ದಕ್ಕೆ ವಾಚ್ಯವಾದ ಪದಾರ್ಥ ಯಾರಾಗಬೇಕಾಗ? ಬ್ರಹ್ಮನಾಗಬೇಕೆ ಹೊರತು ಈ ಆಕಾಶ ಆಗೋದಿಲ್ಲ. ಉತ್ಕ್ರಾಂತ ಸುಷುಪ್ತ್ಯುತ್ಕ್ರಾಂತ್ಯೋ ಜೀವೇಶ್ವರಯೋ ಭೇದೋಕ್ತೆ ಅಸಂಗತ್ವಾದಿ ಚ ಈಶ್ವರಸ್ಯೈವ ಇತಿ ಅರ್ಥಾತ್ ಭೇದ ಏವ ಭವತಿ ಜೀವಸ್ಯ ತದಯುಕ್ತೇ ರೀಶೇ ಸಾವಕಾಶತ್ವಾಚ್ಚ. ಇನ್ನು ಈ ರೀತಿ ವಾದ ಈ ರೀತಿ ಮಾಡಬಹುದು. ಒಂದೇ ದೇಹದಲ್ಲಿದ್ದಂತಹ ಜೀವ ಮತ್ತು ಈಶ್ವರರಲ್ಲಿ ಜೀವನಿಗೆ ಮಾತ್ರ ದುಃಖಾನುಭವವಾಗಿ ಈಶ್ವರನಿಗೆ ಆಗೋದಿಲ್ಲ ಅಂತ ಹೇಳ್ತೀರಿ. ಆಗೋದಿಲ್ಲ ಅಂತ ಒಪ್ತಿರೋದಲ್ಲೋ, ಜೀವನಿಗೆ ಆಗೋದಿಲ್ಲ ಅಂತ ಹೇಳೋಣ ನಾವೀಗ. ಸುಳ್ಳೋದು ಉತ್ತರ ಕಡೆ ಸುಳ್ಳು ಅಂತ ಹೇಳ್ತಾರಲ್ಲ, ಸುಳ್ಳೋದು ಯಾಕೆ ಹೇಳೋದಕ್ಕೆ ಬರೋದಿಲ್ಲ. ಯಾತಕ್ಕೆ? ಇದು ಎಲ್ಲೆಲ್ಲಿ ನಮಗೆಲ್ಲ ಮಾತಿಗೆ ಹೋದಾಗ ಗಲಾಟೆ ಬರೋದಿಲ್ಲ. ಒಬ್ಬನಿಗೆ ಊಟ ಆಗಿಲ್ಲ ಪಾಪ, ನೀನು ಊಟ ಆಗಿದೆ ಅಂತ ಹೇಳ್ತಾನೆ, ಅವನು ಒಪ್ಕೊಂಡ್ಬಿಡ್ತಾನ? ಯಾಕೆ? ಅಲ್ಲ, ಒಪ್ಕೊಂಡ್ರೆ ಏನಾಗುತ್ತೆ? ಅವ್ನು ಊಟ ಇಲ್ಲದೆ ಕಳಿಸ್ಬಿಡ್ತಾರೆ ಈ ಕಡೆಗೆ. ಅಲ್ಲಿ ಪ್ರಾಬ್ಲಮ್ ಇದೆ. ಅವ್ನು ಒಪ್ಕೋತಾನೆ. ಏನು ಹೇಳ್ತಾನೆ ಅವನು? ಆಗಿದ್ದರೂ ಆಗಿಲ್ಲ ಅಂತ ಹೇಳ್ತಾರೆ, ಅದು ವಿಚಾರ ಬೇರೆ. ಆದರೆ ಅಲ್ಲೇನು ಬೇಕಾಗಿದೆ ಅವರಿಗೀಗ? ಊಟ ಬೇರೆ. ಏನೋ ಅನ್ನೋದು ಹಾಗೇ ಇಲ್ಲ ಅಂತ ತೋರಿಸಿ ಎಲ್ಲಿ ಹಾಕಿದ್ದೀರಿ ತೋರಿಸಿ ನನಗೆ. ಟಿಕೆಟ್ ಕಳಿಸ್ತಾನೆ ಅವನು, ಬಿಡ್ತಾನ? ಗಲಾಟೆ ಮಾಡೇ ಮಾಡ್ತಾನೆ. ಆದ್ದರಿಂದ ಜೀವನಿಗೆ ಆಗಲ್ಲ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ, ಇದು ಮಾತಾಡೋದು ದೊಡ್ಡದಲ್ಲ. ಊಟದ ಪ್ರಶ್ನೆ ಅವನು ಅಲ್ಲೇ ಇರೋದೀಗ. ಊಟ ಮಾಡೋ ಪ್ರಶ್ನೆ ಬಂದುಬಿಟ್ಟಿದೆ ಈಗ. ಅವಾಗ ಏನು ಮಾಡ್ತಾನೆ? ಪ್ರಾಕ್ಟಿಕಲ್ ಪ್ರಾಬ್ಲಮ್ ಗೊತ್ತಿದೆ ಅವನಿಗೆ, ಅದು ಜಿಜ್ಞಾಸೆ. ಅವನು ಕರೆಕ್ಟಾಗಿ ಹೇಳ್ತಾನೆ. ಸುಮ್ಮನೆ ಮಾತಾಡೋದಕ್ಕೆ ಅವ್ನು ನನಗೆ ಯಾರಿಗೋ ಸುಳ್ಳು ಸಾಕ್ಷಿ ಹೇಳಿಬಿಡ್ತಾರೆ. ತನ್ನ ವಿರುದ್ಧ ಯಾರು ಹೇಳಿದ್ರೆ ನೋವಾಗಲ್ಲ ಅವನಿಗೆ? ಅದೇ ರೀತಿ ಅವರಿಗೆ ಆಗುತ್ತೆ ಅಂತ ತಿಳ್ಕೊಬೇಕು. ನಾವು ಸುಳ್ಳು ಸಾಕ್ಷಿ ಹೇಳಿದ್ರೆ ಎಷ್ಟು ಅವನಿಗೆ ದುಃಖ ಆಗುತ್ತೆ ಅಂತ ಗೊತ್ತಾದ ಮೇಲೆ ಯಾರೇ ಆ ಕೆಲಸ ನಾವು ಮಾಡಿಕೊಡೋದು. ಅದಕ್ಕೆ ಹೇಳಿದ್ದು ಜನಗಳೆಲ್ಲ ನಮ್ಮ ಫಿಲಾಸಫಿನ ಯಾವ ರೀತಿ ಓದಬೇಕು ಅಂದರೆ, ತಾಲ್ ಕನ್ಸರ್ನ್ ಓದಬೇಕು, ಅವನಿಗೆ ಉತ್ತರ ಸಿಗುತ್ತೆ. ಕನ್ಸರ್ನ್ ಇಲ್ಲದೆ ಹೋದರೆ ಅವನೊಂದು ಮಾತು ಇವನು ಆಡ್ತಾನೆ ಇರ್ತಾನೆ, ಕೊನೆಯೇ ಇಲ್ಲ. ಕನ್ಸರ್ನ್ ಒಂದು ಸ್ಟೇಜಲ್ಲಿ ಏನು ಮಾಡ್ತಾನೆ ಅವನು? ಸ್ಥಾಪನೆ ಊಟ ಬುಷಿ ಆಮೇಲೆ ಮಾತಾಡೋನ್ಬಿಡ್ತಾನೆ. ತೀರಾ ಮಾತಾಡಿದರೆ ಊಟ ಬುಷಿ ಮಾತಾಡಂತಿರ್ತಾನೆ. ಯಾಕೆ? ಇದು ಈಗಿನ ಪ್ರಾಬ್ಲಮ್ಮು, ಅದು ಆಮೇಲೆ ಅಂತ ಹೇಳ್ತಾನೆ. ನಾವೆಲ್ಲ 199 ಜನ ಫಿಲಾಸಫಿಗೆ ಕೈ ಹಾಕಿದವರು ಎಂಥವರು ಅಂದರೆ, ಅದಕ್ಕೆ ಅಥ ಅಂತ ಹೇಳಿದ್ರು. ಅಥ ಇವರಿಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಅರ್ಥ ಆಗಲ್ಲ ಅಂತೇಳಿ. ಮೊದಲೇನಿರ್ಬೇಕು ಅವರಿಗೆ? ಶಮದಮಾದಿ ಸಂಪತ್ತಿ ಇರಬೇಕು. ಗೊತ್ತಾಯ್ತಾ? ಮೋಕ್ಷ ಬೇಕು ಅನ್ನೋ ಹಠ ಇರಬೇಕು. ಮೋಕ್ಷನೂ ಬೇಕು ಅಂದರೆ ಉಪಯೋಗ ಇಲ್ಲ.
ಮೋಕ್ಷನೇ ಬೇಕು ಅಂತಿರ್ಬೇಕು. ಅದು ನಚಿಕೇತ ಹಠ ಹಿಡಿದ್ನಲ್ಲ ಹಾಗೆ, ನನಗೆ ಏನು ಕೊಟ್ಟರು ಬೇಡ ಮೋಕ್ಷನೇ ಬೇಕು. ಅರ್ಜುನ ಹಠ ಹಿಡಿದ, ಗೀತೆ ಬಂತ. ಹಠ ಹಿಡಿದು ಸುಮ್ಮನೆ ಹೋಗೋರಿಗೆಲ್ಲ ಕೊಡ್ತಾರಾ? ವ್ಯಾಪಾರ ಕೊನೆಯೇ ಮಾಡಬೇಕಾದ್ರೂ ಕೂಡ ಅದು ತೊಗೊಂಡೇ ತೊಗೋತೀನಿ ಅಂತ ಬಂದಾಗ ಏನು ಮಾಡ್ತಾರೆ? ಆಗ ಮಾತುಕತೆ ಕೊಡ್ತಾರೆ. ಸುಮ್ಮನೆ ಕೇಳಿದರೆ ಎಷ್ಟು ಕಡಿಮೆ ಮಾಡ್ತೀರಿ ಅಂತ ಕೇಳಿದರೆ ತೊಗೋತೀರಾ ಪಟ್ಟು ಕೇಳ್ತಾರೆ. ಇಷ್ಟಿದೆ. ಈಗ ಮುಂದೆ ಮಾತಾಡೋದು ಕೂತು ಮಾತಾಡೋ ಅಷ್ಟೆ. ಆ ಸ್ಟೇಜಲ್ಲಿ ಮಾತಾಡ್ಬೇಕು ನಾವು. ಸುಮ್ಮನೆ ಹೋಗೋರಿಗೆಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ? ಸಮಯ ವ್ಯರ್ಥ. ಇನ್ನೂ ಎಷ್ಟೋ ಪ್ರಾಬ್ಲಮ್ ಶುರುವಾದ. ನಾನು ಮರುದಿವಸ ಮಾರಿ ದುಡ್ಡು ಕೊಡಬೇಕಾಗಿದೆ, ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟೋ ಜನ ಆ ಥರ ಆಪತ್ತಿ ಬರ್ತಾರೆ. ನಾಳೆಗೆ ನಮ್ಮ ಕೇಸ್ ಇದೆ, ಇವತ್ತು ಮನೆ ಮಾಡಕ್ಕೆ ತಯಾರಿದ್ದೇನೆ, ಗೊತ್ತಾಯ್ತಾ, ದುಡ್ಡು ಬೇಕಿದೆ, ಕಡಿಮೆ ಬೆಲೆಗೆ ಕೊಡ್ತಿದ್ದೆ ನಾವು, ನನಗೆ ದುಡ್ಡು ಆಗುತ್ತೆ, ನಾಳೆ ಕೊಡ್ತೀವಿ. ಆಮೇಲೆ ಇಲ್ಲೇ ನಾವು ಮಾಡ್ತಿರೋ ಉದ್ದೇಶನೇ ನಾಳೆ ಬೇಕು ಅಂತೇಳಿ ಟೈಮ್ ಕೊಡೋ ಪ್ರಶ್ನೆನೇ ಇಲ್ಲ. ಆ ಥರ ನಡೆದಿದೆ ಎಷ್ಟೋ ಕೇಸಲ್ಲ. ಆ ರೀತಿ ಕನ್ಸರ್ನ್ ಇದ್ದಾಗ ಕರೆಕ್ಟ್ ವ್ಯಾಪಾರ ಆಗುತ್ತೆ. ಸುಮ್ಮನೆ ಧಾರಣೆ ಎಷ್ಟೊಂದು ಕೈಗಳು ಉದ್ದು ಓಡಾಡ್ತಿದ್ರೆ ಅವ್ನು ನೋಡಿದ ತಕ್ಷಣ ನೋಡಿ ಸುಮ್ಮನೆ ಬರ್ತದೆ, ವ್ಯಾಪಾರಕ್ಕೆ ಬಂದಿಲ್ಲ ಅಂತೀವಿ, ಅವರೇ ಬೈತಿರ್ತಾರೆ. ಆಗಲೇ ಇವತ್ತು ಫಿಲಾಸಫಿ ಆಗಿರೋದು ಹಾಗೇನೆ. ನಮಗೇನು ಬೇಕೀಗ ಅದು ತಿಳ್ಕೊಳ್ಳೇಬೇಕು ಅನ್ನೋ ಹಠ ಬೇಕು, ಉದ್ಧಾರ ಆಗಲೇಬೇಕು ಅಂತ ಹಠ ಇರಬೇಕು. ಆ ಹಠ ಇಲ್ಲದೆ ಸುಮ್ಮನೆ ಓದಿದ್ರೆ ಏನಾಗುತ್ತೆ ಅಂತ ಕೇಳಿದರೆ, ಲಾಯರ್ ವಾದ ಮಾಡಿದಾಗ ಲಾಯರ್ ಅವನ ಪಾಲ್ಟ್ ಅವನು ಮಾತಾಡೋನೇ ಹೊರತು ಅವನಿಗೆ ಆ ಪ್ರಾಬ್ಲಮ್ ಇಲ್ಲ, ಕ್ಲೈಂಟಿಗೆ ಪ್ರಾಬ್ಲಮ್ ಇರೋದು, ತನಗೆ ಪ್ರಾಬ್ಲಮ್ ಇಲ್ಲ. ಮತ್ತು ತನಗೆ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ ಅವನಿಗೆ? ಹಾಗಾದ್ರೆ ಎಷ್ಟು ಗೋಳಾಡ್ತಾರೋ, ಬುದ್ಧ ಹಾಕ್ತಾರೆ, ಎಲ್ಲ ಬೈತಾರೆ. ಇಲ್ಲಿ ಬೈಯೋದಿಲ್ಲ, ಇನ್ನೊಬ್ರಿಗೆ ಕೆಲಸ ತಾನೆ, ಅದು ತಪ್ಪು ಆಗಿರಬಾರ್ದು. ನಮ್ಮಲ್ಲಿ ಎರಡಿದೆ, ಸ್ವಾರಸ್ಯ ಗೊತ್ತಾಗಬೇಕು. ಎಷ್ಟೋ ಪ್ರಾಬ್ಲಮನ್ನು ಹೇಗೆ ನೋಡ್ಬೇಕು ನೀವು? ಅದು ಔಟ್ಸೈಡರಾಗಿ ನೋಡಿ ಅಂತೇಳಿ, ಔಟ್ಸೈಡರಾಗಿ ನೋಡಿ ಅಂತ ಹೇಳ್ತಾರೆ. ಕೆಲವು ಪ್ರಾಬ್ಲಮ್ ಔಟ್ಸೈಡರ್ ಸ್ಟಾಫ್ ನಿಮ್ಮ ಪ್ರಾಬ್ಲಮ್ ಆಗಿ ನೋಡಿ ಅಂತ ಹೇಳ್ತಾರೆ. ಕ್ಲೈಂಟಿನ ಪ್ರಾಬ್ಲಮ್ ಲಾಯರ್ಸ್ ಎಲ್ಲ ತಮ್ಮ ಪ್ರಾಬ್ಲಮ್ ಅಂತ ನೋಡಿಬಿಟ್ರೆ ಎಲ್ಲ ಕೇಸು ಸೆಟ್ಲ್ ಆಗಿಬಿಡ್ತಾರೆ. ಅವ್ರ ಪ್ರಾಬ್ಲಮ್ ಬೇರೆನೇ ಆಗಿರುತ್ತೆ, ಆ ಥರ ಸಮಸ್ಯೆ ಆಗುತ್ತೆ. ನಮ್ಮ ಪ್ರಾಬ್ಲಮ್ ಕೊನೆಗೆ ಹೇಳ್ತಾರೆ, ಆಗ ಅಷ್ಟು ಹೇಳ್ಬಿಡ್ತಾರೆ, ಕೊನೆ ಪಕ್ಷ ಸುಮ್ಮನೆ ಕಾಯಿಸೋದಿಲ್ಲ. ಎಸ್ ಆರ್ ನೋ. ನಾವು ಕನ್ಸರ್ನ್ ಇಲ್ಲದೆ ಮಾತಾಡೋದ್ರಿಂದ ಅದು ಲಾಯರ್ ವಿಷಯ ಬಿಟ್ಬೇಡ, ಅದು ದೊಡ್ಡದಲ್ಲ. ಫಿಲಾಸಫಿ ಯಾತಕ್ಕೆ ಹೀಗಾಯಿತು ಅಂದರೆ ಸುಮ್ಮನೆ ಟೈಮ್ ಪಾಸ್ ಮಾತಾಡೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಅದು ಕೊನೆಗೆ ಕೇಸ್ 10-20 ವರ್ಷ ನಡೆದ ಕೇಸ್ ಮೇಲೆ ಎಷ್ಟು ಸಿಟ್ಟು ಬರುತ್ತಲ್ಲ, ಅವು ಕೋರ್ಟ್ ಏನು ಮಾಡುತ್ತದು? ಫೈನ್ ಮಾಡ್ತಾರೆ, ಫೈನ್ ಹಾಕ್ತಾರೆ. ಬೇಸತ್ತ ಕೋರ್ಟ್ ಟೈಮ್ ಹಾಳು ಮಾಡಿದ್ದೆ ಅಂತ ಆ ಥರ ಹಾಕೋ ಅಭ್ಯಾಸ ಮಾಡಿದರೆ ಅವಾಗ ಏನಾಗುತ್ತೆ? ವಾದಕ್ಕೆ ಅರ್ಥ ಇದೆ. ಅಲ್ಲಿಗೆ ನಾಳೆ ದಿವಸ ಬುದ್ಧಿರ ಭಾಗ ಇದು ಒಂದೇ ಇದೆ, ಓದ್ಬಿಟ್ರೆ ಕೊನೆಯಲ್ಲ ಇದೆ. ಬ್ರಹ್ಮಣ ಭೇದೇನ ಬ್ರಹ್ಮಣ ವೇದೇನ ಗಮ್ಯತೆ ಇತಿ. ಬ್ರಹ್ಮಣ ಗಮ್ಯತೆ ಅದು ವೇದ ಸದಾಗಮೈಕ ವಿಜ್ಞೇಯ ಅಂತಾಯಿತು. ಅದಕ್ಕೆ ದೇವರಿಗೆ ಬ್ರಾಹ್ಮಣ ಅಂತ ಹೆಸರು. ನಮಗೆ ಬ್ರಾಹ್ಮಣ ಅಂತ ಕರೆಯೋದೆಲ್ಲ ಬೇರೆ, ವರ್ಣದ ಬ್ರಾಹ್ಮಣ್ಯ ಬೇರೆ, ವ್ಯಕ್ತಿಯ ಬ್ರಾಹ್ಮಣ್ಯ ಬೇರೆ. ಇಲ್ಲಿರೋ ಬ್ರಾಹ್ಮಣ್ಯ ಏನು ಅಂದರೆ ಬ್ರಹ್ಮಣ ಗಮ್ಯತೆ ಇತಿ ಬ್ರಾಹ್ಮಣ. ಈ ಪದ ಯಾಕೆ ತಿಳ್ಕೊಬೇಕು ನಾವು? ವಿಷ್ಣುಶಾಸ್ತ್ರದಲ್ಲಿ ಬಂದಿದೆ ಬ್ರಾಹ್ಮಣ ಅಂಥೇಳಿ, ಅಲ್ಲಿ ಶಬ್ದ ಇದು. ದೇವರು ಬ್ರಾಹ್ಮಣ ಅಂತ ಹೇಳಿದರೆ ಒಬ್ಬ ಬೇರೆ ವ್ಯಕ್ತಿ ಆಗಿಬಿಡ್ತಾನೆ, ಒಬ್ಬ ಕ್ಯಾಸ್ಟ್ ಆಗಿಬಿಡ್ತಾನೆ. ದೇವರು ಅಲ್ಲ, ಈ ಶಬ್ದಕ್ಕೆ ಆಗಲ್ಲ. ವೇದೇನ ಬ್ರಹ್ಮಣ ವೇದೇನ ಗಮ್ಯತೆ ಇತಿ ಬ್ರಾಹ್ಮಣ. ಅದಕ್ಕೆ ಶಾಸ್ತ್ರಯೋನಿತ್ವ ಅಂತ ಅರ್ಥ ಬಂತು. ಶಾಸ್ತ್ರಯೋನಿತ್ವ ಇತಿ ಶಬ್ದೋ ವಿಶ್ವಾವೇವ ಯುಜ್ಯತೆ. ಆಯ್ತು, ಈ ವಿಶ್ವಸಹಸ್ರ ಭಾಷ್ಯ ಇದು ಸೇರಿಸ್ಕೊಬಿಟ್ರೆ ಅಂತ ಅರ್ಥ ಬಂತೀಗ. ಹಿಂದೂ ಮುಂದೆ ತೆಗೆದಾಕಿಬಿಟ್ರೆ ಬ್ರಾಹ್ಮಣ ಶಬ್ದಕ್ಕೆ ಅರ್ಥ ಕೊಟ್ಟರು ಆಚಾರ್ಯ. ಇದು ಅಲ್ಲಿ ಸೇರಿಸ್ಬೇಕು ಇತ್ಯರ್ಥಾತ್. ಈಗ ನಾವೇನು ಮಾಡಬೇಕು? ನಾವು ಬ್ರಾಹ್ಮಣರಾಗಬೇಕಾದ್ರೆ ಏನು ಮಾಡಬೇಕೀಗ? ಬ್ರಾಹ್ಮಣ ಗಮ್ಯತೆ ಅಲ್ಲ, ವೇದ ಓದಿದರೆ ಅದು ವೇದವನ್ನು ಓದೋದ ವಿಪ್ರತಾನೇಕೆ ಅಂತ ಹೇಳಿದ್ರು. ವಿಪ್ರತಾನೇಕೆ ಇವತ್ತು ಬೆಳಗ್ಗೆ ಏನು ಗೊತ್ತಿರೋ ಡಾಕ್ಟ್ರಾಗಿ ಆಗ್ತಾನೆ ಅವನು. ಆದ್ದರಿಂದ ವೇದ ಓದಿದರೆ ಮಾತ್ರ ಬ್ರಾಹ್ಮಣ ಆಗ್ತಾನೆ. ಇತಿ ವಿಶ್ವಾವೇಯುಜ್ಯತೆ ಇತಿ ಇತ್ಯರ್ಥಾತ್ ಅಜಯ ಶಬ್ದೋ ಇತ್ಯಾತ್ ಅಜ ಶಬ್ದೋಪಿ ತಸ್ಮಿನ್ನೇವ. ಬ್ರಾಹ್ಮಣ ಶಬ್ದಕ್ಕೂ ವಿಷ್ಣು ಅಂತ ಅರ್ಥ, ಅಜ ಶಬ್ದಕ್ಕೂ ವಿಷ್ಣು ಅಂತ ಅರ್ಥ. ಚತುರ್ಮುಖಸ್ಯ ಕರ್ಮಫಲಾಭಾವಯುಕ್ತೇ ಅಯುಕ್ತೇ. ಆಮೇಲೆ ಈ ಬ್ರಹ್ಮದೇವರು ಅಪ್ಲೈ ಮಾಡಬಾರ್ದು, ಯಾಕೆಂದ್ರೆ ಬ್ರಹ್ಮದೇವರು ಕರ್ಮಫಲ ಇದೆ. ಈಗ ರಾಮದೇವರು ಸೇವೆ ಮಾಡಿದರು, ಫಲ ಇದೆಯೋ ಇಲ್ಲ? ಏನು ಸಿಕ್ತು? ಸಹಭೋಗ ಬ್ರಹ್ಮ ಪದವಿ ಸಿಕ್ತು. ಆದರೆ ದೇವರಿಗೆ ಸಿಕ್ತು, ಅವ್ರಿಗೆ ಕೊಟ್ಟಿದ್ದಕ್ಕೆ ಏನೂ ಇಲ್ಲ. ಯಾಕೆ? ಪೂರ್ಣ, ವೇಸ್ಟ್ ಅಲ್ಲ, ಪೂರ್ಣ. ಅದನ್ನು ತಿಳ್ಕೊಬೇಕು. ಆದ್ದರಿಂದ ಇಲ್ಲಿ ಏನು ಹೇಳಿದ್ದಾರೆ ಬುದ್ಧಿ ಅಂದರೆ ಅಜ ಅಂತ ಕರೆದು, ಬ್ರಾಹ್ಮಣ ಅಂತ ಕರೆದು. ನೀವು ಶಬ್ದ ಬ್ರಹ್ಮದೇವರು ಯಾತಕ್ಕೆ ಮಾಡೋದಿಲ್ಲ ಅಂದರೆ ಪ್ರಯೋಜನ ಇದೆ ಅಂತ ಹೇಳಿದ್ದಾರೆ ಅವರಿಗೆ. ವಿಷ್ಣುವಿಗೆ ಪ್ರಯೋಜನ ಇಲ್ಲ ಅದರಿಂದಾಗಿಯೇ ಬ್ರಹ್ಮನ ಪರ ಮಾಡಕ್ಕೆ ಬರೋದಿಲ್ಲ. ಅಯುಕ್ತೇ ತಯೋ ಭೇದೋ ಅರ್ಥಾತ್ ಆಪದ್ಯತೆ. ಆದ್ದರಿಂದ ಇಬ್ಬರು ಒಪ್ಪಲೇಬೇಕು. ಅದು ಫಲಾಪೇಕ್ಷೆ ಇರೋ ಬ್ರಹ್ಮ, ಫಲಾಪೇಕ್ಷೆ ಇಲ್ಲದೇ ಇರೋ ಬ್ರಹ್ಮ ಅಂತ ಮಾಡಿದಾಗ ಯಾರು ವಿಷ್ಣು ಆಗ್ತಾರಾಗ? ಇಲ್ಲದೇ ಇರೋ.
ಇಲ್ಲಿ ಬಂದಿರೋದ್ರಿಂದ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಉಕ್ತಿ ವಿರೋಧಶ್ಚ ತತ್ರ ಇವ, ಇಲ್ಲದ ಹೊರ ವಿರೋಧ ಬರುತ್ತೆ ಉಕ್ತಿಗೆ. ಭೇದ ಶ್ರುತಿ ಬಾಹುಲ್ಯ, ಭೇದ ಶ್ರುತಿ ಭಾರಿ ಇದೆ, ಅಭೇದ ಶ್ರುತಿ ಸ್ವಲ್ಪ ಇದೆ. ಮೆಜಾರಿಟಿ ತಗೊಳ್ಳೋದು ಆ ಲೆವೆಲಲ್ಲಿ. ಒಬ್ಬ 1000 ಕುರುಡ್ರು ಒಬ್ಬ ಕಂಡಿರೋ ಸೇರಿಸಿ ಮೆಜಾರಿಟಿ ತೊಗೊಳಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಈಗ ಅಲ್ಲಿ 1000 ಜನರು ಇನ್ವ್ಯಾಲಿಡ್ಡೇ, ಇನ್ನೊಬ್ಬ ಕಂಡಿರೋರು ಬಂದರೆ ಉಪಯೋಗ ಆಗುತ್ತೆ. ಅರ್ಥ ಆಯ್ತಾ? ಕೆಲವೊಮ್ಮೆ ಹಾಗಲ್ಲ, 1000 ಕಂಡಿರೋರು ಇರ್ತಾರೆ, ಮೆಜಾರಿಟಿ ಬಂತು. ಒಬ್ಬ ಕಂಡಿರೋರು ಹೇಳ್ತಾರೆ, 1000 ಕಂಡಿರೋರು ಹೇಳ್ತಾರೆ, 1000 ಜನ ಹೇಳ್ತಾರೆ, ಅವಾಗ ಏನಾಗುತ್ತೆ? ಅಲ್ಲಿ ಮೆಜಾರಿಟಿ ಕೌಂಟ್ ಆಗುತ್ತೆ. ಅರ್ಥ ಆಯ್ತಾ? ವೋಟಿಂಗ್ ರೈಟ್ ಇದ್ದವ್ರು ವೋಟ್ ಹಾಕಿದರೆ ಬೆಲೆ ಇದೆ, ಉಳಿದವ್ರು ಹಾಕಿದರೆ ಬೆಲೆ ಇಲ್ಲ. ಅಲ್ಲಿ ಮೆಜಾರಿಟಿ ಕೌಂಟ್ ಆಗೋ ಪ್ರಶ್ನೆ ಬರೋದಿಲ್ಲ. ಅದರಿಂದ ಯಾರು ಹಾಕಬೇಕು? ವೋಟರ್ ಇದ್ದವರೇ ಹಾಕಬೇಕು, ಉಳಿದವ್ರು ಹಾಕಿದರೆ ಬೆಲೆ ಇಲ್ಲ. ಶಕ್ತಿ ಭಕ್ತಿ ವಿರೋಧಶ್ಚ ತತ್ರ ಇವ ಭೇದ ಶ್ರುತಿ ಬಾಹುಲ್ಯ. ತಲ್ಲಿ ನಮ್ಮಲ್ಲಿ ಏನಾಯ್ತು ಈಗ ಅಂದರೆ ಬರೀ ಮೆಜಾರಿಟಿ ಅಷ್ಟೇ. ಯಾರಾಗಿರೋ ಮೆಜಾರಿಟಿ ಹಾಕ್ಬೇಕಾದ್ರೆ ವೋಟಿಂಗ್ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು ಅವರಿಗೆ. ಅದೆಲ್ಲ ಅದ್ರದ್ದು ಏನೇನಾಗುತ್ತೆ ಗೊತ್ತಿರಬೇಕು, ಅದರಿಂದ ಎಷ್ಟು ಒಳ್ಳೇದಾಗ್ಬೋದು ಎಷ್ಟು ಕೆಟ್ಟದಾಗ ಗೊತ್ತಿರಬೇಕು. ಅದು ಗೊತ್ತಿದ್ದವ್ರು ಹಾಕಿದರೆ ಬೆಲೆ ಇದೆ. ಅವ್ರು ವೋಟ್ ಹೋದ್ರೆ ಏನು ಕೂಡ ಗೊತ್ತಿರಲ್ಲ, ನಿಲ್ಸ್ಕೊಂಡು ನಿಲ್ಲಿಸ್ಬಿಟ್ಟಿರುತ್ತೆ ಕೆಲಸ. ಕೆಲವು ಎಚ್ಚರಿಕೆನೇ ಇರೋದು ಆ ಸ್ಥಿತಿಯಲ್ಲಿ ಇರ್ತಾರೆ. ಏನು ಮಾಡೋಕ್ಕೆ ಬರಲ್ಲ, ವಿಚಾರ ಬೇರೆ. ಅದಕ್ಕೆ ಸೊಲ್ಯೂಷನ್ ಹುಡುಕೋದು ನಮ್ಮಿದ್ರಲ್ಲಿ ಸಾಧ್ಯ ಇಲ್ಲ. ಆದರೆ ವ್ಯಕ್ತಿಯಲ್ಲಿ ಏನಿರಬೇಕು ಅಂತ ಕೇಳಿದರೆ ಏನಾಗಿರ್ಬೇಕು? ಅವರು ಫುಲ್ಲು ಗೊತ್ತಿರಬೇಕು, ಎಜುಕೇಟೆಡ್ ಆಗಿರಬೇಕು ಅವರು. ಆ ರೀತಿ ಕೊಟ್ಟು ಇಷ್ಟು ಜನಕ್ಕೆ ಅನ್ಯಾಯ ಆಗುತ್ತೆ. ಒಂದು ಸ್ಟೇಜಲ್ಲಿ ಮಾಡ್ಬೋದು, ಮೊದಲ ಸ್ಟೇಜಲ್ಲಿ ಮಾಡೋಕ್ಕೆ ಬರ್ತಿರಲಿಲ್ಲ. ಯಾಕಂದರೆ ಎಲ್ಲರೂ ಓವರ್ನೇಟ್ ಹೆಚ್ಚೇನು ಮಾಡ್ತಾರೆ. ಆಮೇಲೆ ಏನು ಮಾಡಬೇಕೀಗ? ವೋಟಿಂಗ್ ರೈಟ್ ಬರೋಷ್ಟಾದರೂ ಕೂಡ ಏನಾಗಿರ್ಬೇಕು? ಅವರು ಎಜುಕೇಟ್ ಆಗಿ. ಅರ್ಥ ಆಯ್ತಾ? ಅವಾಗ ಸುಲಭ ಆಯ್ತು. ಯಾಕೆ ಹೇಳಿದ್ದು ಅಂದರೆ ಇಲ್ಲಿ ಭೇದ ಶ್ರುತಿ ಇದೆ, ಅಭೇದ ಶ್ರುತಿ ಇದೆ. ಯಾವ ಶ್ರುತಿ ಬೆಲೆ ಕೊಡಬೇಕು ಅಂತ ಪ್ರಶ್ನೆ. ಎರಡು ನಿರವಕಾಶ ಒಂದಾಗಿಬಿಟ್ಟು ಸಾಕು ನಮಗೆ. ಆದರೆ ಈಗ 2 ಶ್ರುತಿಗಳಾದ್ದರಿಂದ ಹೆಚ್ಚು ಶ್ರುತಿ ಯಾವ್ದು ಹೇಳ್ತೋ ಒಪ್ಕೊಂಡ್ಬಿಟ್ರೆ ಆಯಿತು, ಸಂಶಯ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅವ್ರು ಒಪ್ಕೊಂಡ್ಬಿಡ್ತಾರೆ. ಇಡೀ ವೇದಗಳಲ್ಲಿ ಐಕ್ಯ ಶ್ರುತಿ ಇರೋದು 5. ಗೊತ್ತಾಯ್ತಾ? ಐಕ್ಯ ಶ್ರುತಿ 5. ಅದು ಅರ್ಥ ಉಳಿದಿದ್ವೆಲ್ಲ ಏನು ಹೇಳುತ್ತವ? ವೇದ ಹೇಳುತ್ತೆ. ಸೊ ಯಾವ್ದು ಒಪ್ಕೋಬೇಕಾಯ್ತು? ಅವರೇ ಒಪ್ಕೋತಾರೆ, ಅವ್ರು ಇರೋದು ಹಾಗೆ ಆಯ್ತು. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಅತತ್ವಾವೇದಕ್ಕೆ ಅಂತ ಸೇರಿಸ್ತಾರೆ. ಅತತ್ವಾವೇದ ಅದು ನೀವು ಕೊಟ್ಟು ಬೋರ್ಡು ಅಲ್ಲಿಲ್ಲ. ಇದು ಇನ್ವ್ಯಾಲಿಡ್ ಡಾಕ್ಯುಮೆಂಟ್ ಅವ್ರು ಹೇಳಬೇಕು, ನಾವೇ ಹೇಳಿಬಿಟ್ರೆ ಅವ್ರು ಯಾವುದೋ ಸೇರಿರ್ತಾರೆ ಇನ್ವ್ಯಾಲಿಡ್ ಅಂತ ಇವ್ರು ಹೇಳಬಾರ್ದು. ಅದು ತೋರಿಸ್ಬೇಕಾದ್ರೆ ವ್ಯಾಲಿಡಿಟಿ ಯಾತಕ್ಕಿಲ್ಲ ಅಂತ ಹೇಳಬೇಕದು. ಅಪೌರುಷೇಯ ಹೇಳಕ್ಕೆ ಬರೋದಿಲ್ಲ ಹಾಗೆಲ್ಲ. ಹಾಗೆ ಇದು ಇಲ್ಲಿ ಇನ್ವ್ಯಾಲಿಡೆ, ಇದು ಇನ್ವ್ಯಾಲಿಡೆ. ಮತ್ತು 5 ಇನ್ವ್ಯಾಲಿಡ್ ಎಂಬುದು ಸುಲಭ. 10 ಇನ್ವ್ಯಾಲಿಡ್, 10 ಜನ ಇನ್ವ್ಯಾಲಿಡ್ ಮಾಡೋದಕ್ಕಿಂತ ಯಾರು ಇನ್ವ್ಯಾಲಿಡ್ ಮಾಡೋದು ಆಸೆ? 4 ಜನರು ಆಸೆ. ಅದಕ್ಕೆ ಬಹುಶ್ರುತಿ ಕೊಟ್ಟು ಮಾಡಬೇಕು. ನೀವು ಒಪ್ಕೊಂಡಾಯ್ತು, ಈಗ ಯೋಚನೆ ಮಾಡೋ ಪ್ರಸಂಗನೇ ಬರಲಿಲ್ಲ. ಇದೇನು ಹೇಳಿದ್ರು ಕೂಡ ಉತ್ತರ ಸೋತಾಗ್ಲಿಕ್ಕ. ನೀವು ಅಲ್ಟಿಮೇಟ್ ಅಂತ ಯಾರು ಹೇಳಿದ್ರಿ? ಫಸ್ಟ್ ಡಿಬೇಟ್ ನೀವೇ ಹಾಕ್ಕೊಂಡು ಬೋರ್ಡ್ ಇದು. ಹಾಂ, ಅಲ್ಲಿ ಇದಕ್ಕೆಲ್ಲ ಹಣ್ಣು ಕಾಯಿಗೆಲ್ಲ ರೇಟ್ ಇಟ್ಬಿಟ್ಟಿರ್ತಾರೆ. ಸಂತೆಗಳಿಗೆ ಹೋದಾಗ ಎಷ್ಟರಿಗೆ ತೆರೆದು ಕೊಡೋಕ್ಕಾಗತ್ತೆ? ಬರೆದಿಟ್ಬಿಟ್ಟಿರ್ತಾರೆ, ಮೇಲೆ ಇಟ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ಅದಕ್ಕಿಂತ ನಮ್ಮ ಬೋರ್ಡ್ ಇಟ್ಟು ತೊಗೊಂಡ್ರೆ 10 ರೂಪಾಯಿ, ಅಲ್ಲಿ 100 ರೂಪಾಯಿ ಬೋರ್ಡ್ 10 ರೂಪಾಯಿ ಇಟ್ಟು ಬೋರ್ಡ್ ತೊಗೊಳ್ಳೋದು. ನಮ್ಮ ಬೋರ್ಡ್ ನಾಟ್ ಅಲೋಡಲ್ಲಿ. ಯಾರು ಬೋರ್ಡ್ ಅವ್ರು ಹಾಕಿರೋ ಬೋರ್ಡ್ ಆಗ್ಬೇಕು, ಇಲ್ದವ್ರು ಹೇಳೋಣಾಗ್ಬಿಡ್ಬಿಡುತ್ತೆ ಬರೀ ಇತಿ. ಆದ್ದರಿಂದ ತಲ್ಲಿಂಗಂಚ ಶಬ್ದ ಚತುರ್ಮುಖಿ ಅನವಕಾಶ ಇತಿ ಸಮಸ್ತವೇತದ. ತೆರ್ಫೋನ್ ಇಲ್ಲಿ ಬಂದಿರೋ ಬ್ರಾಹ್ಮಣ ಯಾರಲ್ಲ? ಚತುರ್ಮುಖ ಬ್ರಾಹ್ಮಣ ಅಲ್ಲ. ಯಾರಿವರು? ನಾರಾಯಣನೇ. ಇದು ಸಿದ್ಧಾಂತ. ಆ್ಯಕ್ಚುಲಿ ಚತುರ್ಮುಖ ಬ್ರಹ್ಮದೇವರು ಬ್ರಾಹ್ಮಣರು. ಯಾವ ಅರ್ಥದಲ್ಲಿ? ಬ್ರಾಹ್ಮಣ ಜಾತಿಗೆ ಅಭಿಮಾನಿಗೆ ದೇವತೆ. ವಾಯುದೇವರು ಕ್ಷತ್ರಿಯ ಜಾತಿ, ಬ್ರಾಹ್ಮಣ ವಾಯುದೇವರು ಬ್ರಹ್ಮ ಜಾತಿ. ಅದು ಸರಿಯೇ. ಆ ಕೇಸ್ ಬಂದರೆ ಇವರೇ ಬರ್ತಾರೆ. ಪರಮಾತ್ಮ ಅಭಿಮಾನಿ ಅಲ್ಲ. ಯಾರು? ನಿಯಾಮಕ. ಅಭಿಮಾನಿ ಅಂದರೆ ಟೆನೆಂಟು. ಇವತ್ತಿದ್ದಾರೆ ಅಭಿಮಾನಿ ಅಷ್ಟೇ. ಓದರಂದ್ರೇನು? ಅದಿರೋವರೆಗೂ ಅವನೇ ಇರ್ತಾರೆ, ಅವದಿರೋವರೆಗೂ ಇರ್ತಾರೆ. ಅದು ಬಾರಿದ ಮೇಲೆ ಇಲ್ಲ, ಅವನು ಬಿಸ್ಕೊಡ್ಬೇಕು, ಇನ್ನೊಂದು ಬಿಡಿಸೋಕ್ಕೆ ಬರಲ್ಲ ಅದು. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾ ನ್ಯಾಯ ವಿವರಣೆ ಪ್ರಥಮಾಧ್ಯಾಯ ತೃತೀಯ ಪಾದ. ಈ ನ್ಯಾಯ ಯಾವ ನ್ಯಾಯ ಅಂತ ಅರ್ಥ ಆಗಬೇಕು. ಅದಕ್ಕೇನೆ ಅನುವ್ಯಾಖ್ಯಾನದಲ್ಲಿ ಸಾಮಾನ್ಯವಾಗಿ ಪ್ರತಿ ಪಾದದಲ್ಲೂ ಕೂಡ ಕೊನೆಗೆ ಒಂದು ನೋಟ್ ಕೊಡ್ತಾರೆ. ಪೂರ್ವಪಕ್ಷ ನ್ಯಾಯ ಇದು, ಸಿದ್ಧಾಂತ ನ್ಯಾಯ ಇದು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಕೆಲವಕ್ಕೆ ಸೇರಿಸಿ ಹೇಳ್ಬಿಡ್ತಾರೆ, ಕೆಲವು ಪ್ರತ್ಯೇಕ ಹೇಳ್ತಾರೆ. ಅದರ ಎಕ್ಸ್ಪ್ಲೇಷನ್ ಕೊಡ್ತಿರೋದು ಆಚಾರ್ಯ. ನ್ಯಾಯ ಅಂದ್ರೆ ಅರ್ಥ ಹೇಳಿದ್ದೀರಲ್ಲ, ಯಾವ ಬೇಸಿಸ್ ಮೇಲೆ ಮಾತಾಡ್ತಾರೆ ಅವನ ನ್ಯಾಯ. ಅದು ನಾವು ದೇವರಿಲ್ಲ ಅಂತ ಹೇಳ್ತೇವೆ. ಯಾವ ಬೇಸಿಸ್ ನಮಗೆ? ಪ್ರತ್ಯಕ್ಷನೇ ಬೇಸಿಸ್. ಅವರು ಉತ್ತರ ಕೊಡ್ತಾರೆ. ಪ್ರತ್ಯಕ್ಷದ ನೋಡೋ ವಸ್ತು ಅಲ್ಲ ಅದು.
ಯಾವುದರಿಂದ ನೋಡ್ಬೇಕಾದ್ರೆ ಹಾಗಿದ್ದರೆ ಇಲ್ಲಿ ಗಾಳಿ ಇಲ್ಲ ಅಂತ ಹೇಳ್ತೀನಿ, ತೋರಿಸ್ಬೇಕೀಗ. ಗಾಳಿ ಅದು ಇದೆಯಲ್ಲ, ಮತ್ತೆ ನೀವು ಹೇಳಿದ್ದೇನೋ ಕಡೆಗೆ ಇಲ್ಲ ಅಂತ ಮತ್ತೆ ಇದೆಯಲ್ಲ, ಅದು ಮುಗಿದ ಅದು ಕಡ್ಡಿ ಕಾಣೋದಿಲ್ಲ ಅನ್ನೋದು ಉತ್ತರ ಆಗಲಿಲ್ಲ. ಅರ್ಥ ಆಯ್ತಾ? ನಾವೇ ಒಬ್ಬರೇ ಒಪ್ಕೊಂಡಾಗಾಯ್ತು. ಅದು ಮಾತಾಗುತ್ತೆ. ಇಲ್ಲದ ಏನಾಗುತ್ತೆ, ಸುಮ್ಮನೆ ಗಲಾಟೆ ಆಗುತ್ತೆ ಅಷ್ಟೇ. ಆ ಕಾನ್ಸೆಪ್ಟ್ ಕೊಡದೆ ಹೋದರೆ ಇದೆ ಅಂತವನು ಇಲ್ಲ ಅಂತವನು ಶುರು ಮಾಡಿಬಿಡ್ತಾರೆ. ಕಡೆಗೆ ಇನ್ನೊಬ್ರು ಏನು ಮಾಡ್ತಾರೆ, ಯಾರು ತಮಾಷೆ ತೋರಿಸ್ತಿದ್ರು, ಜಗಳಾಡ್ತಿದ್ರು. ಸೂರ್ಯ ಅಂತ ಒಬ್ಬ, ಚಂದ್ರ ಅಂತ ಇಬ್ಬರು ಕೊಡುಕರು. ಸೂರ್ಯ ಅಂತ ಒಬ್ಬ, ಚಂದ್ರ ಅಂತ ಒಬ್ಬ. ಯಾರು ಇನ್ನೊಬ್ರು ಅವ್ರು ಕೇಳಿದ್ರೆ ನಾವು ಊರಿಗೆ ಹೊಸವಾಗ ಗೊತ್ತಿಲ್ಲ ಅಂತ ಹೋಗ್ಬಿಟ್ಟ. ಊರಿಗೆ ಹೊಸವ ಅಂತ ಅವನೇನು ಹೇಳ್ಬೇಕು, ಅವರಂತ ಅವರು ಕೊಡ್ದಾರೆ ಅಂತ. 3 ಜನ ಕುಡುಕರು ಮಾತಾಡಿದಾಗ ಗೊತ್ತಾಡ್ದವು. ಅಲ್ಲಿಗೆ ಮುಗೀತು, ತೃತೀಯ ಪಾದ ಮುಗೀತು. 4ನೇ ಪಾದ ನಾಳೆ ಬೇಡ, ನಾಳೆ ಪಾಠನೇ ಬೇಗ. ಎಲ್ಲ ಇವೇ ಉಪನಿಷತ್ತು ಬ್ರಹ್ಮಸೂತ್ರ ಇರೋದ್ರಿಂದ ನಾಳೆ ಅಮಾವಾಸ್ಯೆ, ಮತ್ತು ಹಬ್ಬದ ಅಮಾವಾಸ್ಯೆ ಬೇರೆ. ನಾಳೆ ಬೇಡ, ಒಂದು ಚಪಾಳಿ ಆಗಲಿಲ್ಲ, ಇಲ್ಲ ನಾಡಿದ್ದು ಪಾಠ್ಯ ಇಲ್ಲ. ಶನಿವಾರದಿಂದ ಶುರು ಮಾಡಿ. ಶನಿವಾರದಿಂದ ಭಾಗವತ ಪಾಠ ಮುಗಿದಿದೆ ಈಗ. ಸೊ ಭಾಗವತ ಸಾರೋದ್ಧಾರ ಫಾಸ್ಟಾಗಿ ಓದಿಬಿಟ್ರೆ ಸ್ವಲ್ಪ ನೆನಪಾಗುತ್ತೆ. ಅದು ಸಾರೋದ್ಧಾರ, ಭಾಗವತ ಸಾರೋದ್ಧಾರ 3 ಶ್ಲೋಕ ಮಾತ್ರ, ಹಿಂದೆ ಅರ್ಥ ಸಮೇತ ಆಗಿದೆ. ಭಾಗವತ ಸಾರೋದ್ಧಾರಕ್ಕೆ ಅರ್ಥ ನಾಡಿದ್ದು ಹೇಳ್ತೀನಿ, ಅದೆಲ್ಲ ಶನಿವಾರದಿಂದ ಅದು ಶುರುವಾಗುತ್ತೆ. ಇವು 2 ಮಾಮೂಲು ಇರುತ್ತೆ. ಈಗ ಉಪನಿಷತ್ ದೈತ್ಯರ್ಯ ಮುಗಿದ ಮೇಲೆ ಇನ್ನೂ 3 ಇದೆಯಲ್ಲ ದೊಡ್ಡ ಉಪನಿಷತ್ತು, ಅವು ಕಂಟಿನ್ಯೂ ಆಗ. ಈ ಸಬ್ಸ್ಟಿಟ್ಯೂಟ್ ಯಾವುದಕ್ಕೆ ಬೇಕಾಗಿತ್ತು ನಮಗೀಗ? ಭಾಗವತಕ್ಕೆ ಬೇಕಾಗಿತ್ತು. ಸೊ ಭಾಗವತ ಸಾರೋದ್ಧಾರ ಇರೋದ್ರಿಂದ ಅದು ಮಾಡಿದರೆ ಭಾರಿ ಹೇಳಲ್ಲ ಅದರೊಳಗೆ. ಶಾರ್ಟಾಗಿ ಹಿಂದೆ ಡೀಟೇಲ್ ಆಗಿರೋದ್ರಿಂದ ಶಾರ್ಟಾಗಿ ಆದಷ್ಟು ಬೇಗ ಮುಗಿಸೋರೀತಿ. ಓ